Yes. Hello everyone. I'm Pooja. So welcome to Commerce Mind YouTube channel. So last session ಅಲ್ಲಿ ನಾವು ನಿಮ್ಮ ಕೆಸೆಟ್ ಕ್ವೆಶನ್ ಪೇಪರ್ 2025 ನವೆಂಬರ್ 2 ಏನು ಎಕ್ಸಾಮ್ ನಡೀತು ನಿಮ್ದು. ಸೊ ಆ ಎಕ್ಸಾಮ್ದು ಕ್ವೆಶನ್ ಪೇಪರ್ ಕಾಮರ್ಸ್ ಕ್ವೆಶನ್ ಪೇಪರ್ ಅನ್ನ ನಾವು ಸಾಲ್ವ್ ಮಾಡ್ತಾ ಹೋಗಿದ್ವಿ. Isn't it? So last 1 to 20 questions ವರ್ಗುನು ನಾವು ಸಾಲ್ವ್ ಮಾಡಿದೀವಿ ವಿತ್ ಡೀಟೇಲ್ ಎಕ್ಸ್ಪ್ಲನೇಷನ್ಸ್. ದಟ್ ಈಸ್ ವೆರಿ ಸ್ಪೆಷಲ್ ಟು ಅವರ್ ವಿಡಿಯೋ. ಸೊ ನಾವು ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿದ್ವಿ. ಸೊ ಆದ್ರೆ ನಿಮ್ಗೆ ಕಾನ್ಸೆಪ್ಟ್ ಕೂಡ ಕ್ಲಾರಿಟಿ ಸಿಗುತ್ತೆ. ಮತ್ತೆ ನೀವೇನಾದ್ರೂ ಮತ್ತೆ ಅಟೆಂಪ್ಟ್ ಕೊಡ್ಬೇಕು, ನೆಟ್ ಎಕ್ಸಾಮ್ಸ್ ಬರೀಬೇಕು, ಮತ್ತೆ ಪಿ ಯು ಲೆಕ್ಚರ್ ಎಕ್ಸಾಮ್ ಬರೀಬೇಕು, ಅಥವಾ ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಬರೀಬೇಕು ಅಂದ್ರೆ ಅದು ನಿಮ್ಗೆ ತುಂಬಾ ಬೆನಿಫಿಟ್ ಆಗುತ್ತೆ. ಯಾವಾಗ ನಾವು ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ಸ್ ಅನ್ನ ಕೊಟ್ಟು ಅದಕ್ಕೆ ಓದ್ಕೊಂಡಾಗ. ಓಕೆ, ಎಸ್, ನಾವು ಲೆಸ್ ಕಂಟಿನ್ಯೂ ಮಾಡೋಣ. ಓಕೆ, ಸೊ ಯಾವುದೇ ಒಂದು ಎಕ್ಸಾಮ್ಸ್ ಆಗಲಿ ಆ ಕ್ವೆಶನ್ ಪೇಪರ್ಗಳನ್ನ ನಾವು ಯಾವ ತರ ಸಾಲ್ವ್ ಮಾಡಬೇಕು ಅಂತಂದ್ರೆ ಅದನ್ನ ಡೀಟೇಲ್ ಆಗಿ ಅನಲೈಸ್ ಮಾಡಿ ಎಕ್ಸ್ಪ್ಲನೇಷನ್ಸ್ ಅನ್ನ ಮಾಡ್ಕೊಂಡು ಹೋಗ್ಬೇಕು. ಇದಕ್ಕೆ ಇದೇ ಆನ್ಸರ್ ಅಂತ ನೋಡ್ಕೊಂಡು ಹೊಂಟೋಗ್ಬಿಟ್ರೆ ಸೊ ಅದು ಅಷ್ಟೊಂದು ನಿಮ್ಗೆ ಎಫೆಕ್ಟಿವ್ ಅಂತ ಅನ್ಸಲ್ಲ. ಓಕೆ, ಎಸ್, ಶುರು ಮಾಡೋಣ. ಸೊ ನೆಕ್ಸ್ಟ್ ನಿಮ್ಗೆ 21st ಕ್ವೆಶನ್ ಏನಿದೆ ಅಂತಂದ್ರೆ ಮ್ಯಾಚ್ ದ ಫಾಲೋವಿಂಗ್ ಇದೆ. ಸೊ ಮ್ಯಾಚ್ ಲಿಸ್ಟ್ 1 ವಿತ್ ಮ್ಯಾಚ್ ಲಿಸ್ಟ್ ಎ. ಸೊ ಅಲ್ಲಿ ನೀವು ಕರೆಕ್ಟ್ ಆಗಿ ಮ್ಯಾಚ್ ಅನ್ನ ಮಾಡ್ಬೇಕಾಗತ್ತೆ. ಸೊ ಲಿಸ್ಟ್ 1 ಅಲ್ಲಿ ನಿಮ್ಗೆ ಇನ್ಸ್ಟಿಟ್ಯೂಷನ್ಸ್ ಬಗ್ಗೆ ಕೊಟ್ಟಿದ್ದಾರೆ. ಕ್ಲಿಯರ್? ಸೊ ಲಿಸ್ಟ್ 2 ಅಲ್ಲಿ ನಿಮ್ಗೆ ಆಬ್ಜೆಕ್ಟಿವ್ಸ್ ಕೊಟ್ಟಿದ್ದಾರೆ. ಅಂದ್ರೆ ಆ ಇನ್ಸ್ಟಿಟ್ಯೂಷನ್ಗೆ ಏನು ಆಬ್ಜೆಕ್ಟಿವ್ಸ್ ಇದೆ. ಓಕೆ, ಸೊ ಫಸ್ಟ್ ನಿಮ್ಗೆ ಎ ಅಲ್ಲಿ IMF ಕೊಟ್ಟಿದ್ದಾರೆ. ಓಕೆ, ವರ್ಲ್ಡ್ ಬ್ಯಾಂಕ್ ಕೊಟ್ಟಿದ್ದಾರೆ, UNCTAD ಬಗ್ಗೆ ಕೊಟ್ಟಿದ್ದಾರೆ, ಆಸಿಯನ್ ಬಗ್ಗೆ ಕೊಟ್ಟಿದ್ದಾರೆ. ಓಕೆ, ಸೊ ನೀವು ಅದರ ಆಬ್ಜೆಕ್ಟಿವ್ಸ್ ನ ಮ್ಯಾಚ್ ಮಾಡ್ತಾ ಹೋಗ್ಬೇಕು. ಸೊ ಫಸ್ಟ್ IMF ಅಂದ ತಕ್ಷಣನೇ ಇಟ್ಸ್ ಪ್ರೊವೈಡ್, ಓಕೆ, ಎಸ್, ಪ್ರಮೋಟ್ಸ್ ಗ್ಲೋಬಲ್ ಫಿನಾನ್ಷಿಯಲ್ ಸ್ಟೆಬಿಲಿಟಿ. ಸೊ ಕ್ಲಿಯರ್? ಅರ್ಥ ಆಗ್ತಾ ಇದೆಯಾ? ಸೊ ನೆಕ್ಸ್ಟ್ ವರ್ಲ್ಡ್ ಬ್ಯಾಂಕ್ ಅಂದಾಗ ಇಸ್ ರೆಡ್ಯೂಸ್ ದ ಪ್ರಾವರ್ಟಿ. ಓಕೆ, ನಿಮ್ ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಲ್ಲಿ ನಿಮ್ಗೆ ಈ ಕ್ವಶನ್ ತೆಗೆದಿದ್ದಾರೆ. ಸೊ ವರ್ಲ್ಡ್ ಬ್ಯಾಂಕ್ ಅಂದಾಗ ನಿಮ್ಗೆ ಇಟ್ ರೆಡ್ಯೂಸ್ ದ ಪ್ರಾವರ್ಟಿ ಅಂಡ್ ಸಪೋರ್ಟ್ ಫಾರ್ ಡೆವಲಪ್ಮೆಂಟ್. ಓಕೆ, ಸೊ ಮೇನ್ ಇಂಟೆನ್ಷನ್ ವರ್ಲ್ಡ್ ಬ್ಯಾಂಕ್ ಪ್ರಾವರ್ಟಿಯನ್ನ ರಿಡ್ಯೂಸ್ ಮಾಡುವಂಥದ್ದು. ಓಕೆ, ಸೊ ನೆಕ್ಸ್ಟ್ ನೋಡಿ ನಿಮ್ಗೆ ಆಸಿಯನ್ UNCTAD ಬಗ್ಗೆ ಕೇಳಿದ್ದಾರೆ. ಓಕೆ, ಸೊ ಎಸ್, ನೋಡಿ UNCTAD ಅಂದ್ರೆ ನಿಮ್ಗೆ ಫಸ್ಟ್ ಫುಲ್ ಫಾರ್ಮ್ ಗೊತ್ತಿರ್ಬೇಕಾಗುತ್ತೆ. ಓಕೆ, ಸೊ ಅದನ್ನು ಸಾಕಷ್ಟು ಬಾರಿ ನಿಮ್ಗೆ ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ಸೊ ಯುನೈಟೆಡ್ ನೇಷನ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಅಂಡ್ ಡೆವಲಪ್ಮೆಂಟ್. ಯುನೈಟೆಡ್ ನೇಷನ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಅಂಡ್ ಡೆವಲಪ್ಮೆಂಟ್. ಸೊ ಯಾವಾಗ ಅದು ಎಸ್ಟಾಬ್ಲಿಷ್ ಆಗಿದ್ದು? ಎಸ್ಟಾಬ್ಲಿಷ್ಡ್ ಇನ್ ದ ಇಯರ್ ಆಫ್ 1964. ಸಮಟೈಮ್ಸ್ ನಿಮ್ಗೆ ಅಸೆಂಡಿಂಗ್ ಅಥವಾ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಇನ್ಸ್ಟಿಟ್ಯೂಷನ್ಸ್ ಯಾವಾಗ ಎಸ್ಟಾಬ್ಲಿಷ್ ಆಯ್ತು ಅದನ್ನ ಮಾಡಿ ಅಂತ ಕೊಡ್ತಾರೆ. ಓಕೆ, ಅಸೆಂಡಿಂಗ್ ಅಥವಾ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಜೋಡಿಸಿ ಅಂತ ನಿಮ್ಗೆ ಕ್ವಶನ್ಸ್ ಅನ್ನ ರೈಸ್ ಮಾಡಬಹುದು. ಸೊ ಹಾಗಾಗಿ ನಿಮ್ಗೆ ಅದು ಕೂಡ ಗೊತ್ತಿರ್ಬೇಕಾಗುತ್ತೆ ಯಾವಾಗ ಎಸ್ಟಾಬ್ಲಿಷ್ ಆಗಿದ್ದು ಇನ್ ದ ಇಯರ್ ಆಫ್ 1964. ಸೊ ಇದೇನಕ್ಕೆ ಹೆಲ್ಪ್ ಮಾಡುತ್ತೆ ಅಂತಂದ್ರೆ ಇಟ್ ಹೆಲ್ಪ್ಸ್ ಟು ಡೆವಲಪಿಂಗ್ ಕಂಟ್ರೀಸ್ ಇಂಪ್ರೂವ್ ದ ಟ್ರೇಡ್. ಓಕೆ, ಅಂಡ್ ಸಪೋರ್ಟ್ ಎಕ್ಸ್ಪೋರ್ಟ್ ಗ್ರೋತ್ ಅಂಡ್ ಎಕನಾಮಿಕ್ ಡೆವಲಪ್ಮೆಂಟ್. ಓಕೆ, ಸೊ ಅದಕ್ಕೆ ನಿಮ್ಗೆ ಆಪ್ಷನ್ ಅಲ್ಲಿ ಮ್ಯಾಚ್ ದ ಫಾಲೋವಿಂಗ್ ಅಲ್ಲಿ ಏನಿದೆ, ಇಟ್ ಪ್ರಮೋಟ್ ಟ್ರೇಡ್ ಅಂಡ್ ಡೆವಲಪ್ಮೆಂಟ್ ಇನ್ ಡೆವಲಪಿಂಗ್ ಕಂಟ್ರಿ. ಅಂದ್ರೆ ಯಾವ್ದು ಮುಂದುವರಿತಾ ಇದೆ ದೇಶಗಳು, ಸೊ ಅಂತಹ ದೇಶಗಳಿಗೆ ಟ್ರೇಡ್ ಅಂಡ್ ಡೆವಲಪ್ಮೆಂಟ್ ಗೆ ಪ್ರಮೋಟ್ ಅನ್ನ ಮಾಡ್ತಾರೆ. ಸೊ ಅದು ಜಾಸ್ತಿ ಬೂಮ್ ಆಗ್ಬೇಕು ಅನ್ನೋದಕ್ಕೆ ಅವ್ರಿಗೆ ಪ್ರಮೋಟ್ ಅನ್ನ ಮಾಡ್ತಾರೆ. ದಟ್ ಈಸ್ ದ ಮೇನ್ ಆಬ್ಜೆಕ್ಟಿವ್ಸ್ ಆಫ್ UNCTAD. ಸೊ ನಿಮ್ಗೆ ಯುನೈಟೆಡ್ ನೇಷನ್ ಅದ್ರದ್ದು ಫುಲ್ ಫಾರ್ಮ್ ಗೊತ್ತಿರ್ಬೇಕಾಗುತ್ತೆ. ಯುನೈಟೆಡ್ ನೇಷನ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಅಂಡ್ ಡೆವಲಪ್ಮೆಂಟ್ ಯಾವಾಗ ಬಂದಿದ್ದು? ಇನ್ ದ ಇಯರ್ ಆಫ್ 1964. ಸೊ ಅದರ ಮೇನ್ ಮೋಟಿವ್ ಏನು? ಇಟ್ ಹೆಲ್ಪ್ಸ್ ಇನ್ ಡೆವಲಪಿಂಗ್ ಕಂಟ್ರಿ ಟು ಪ್ರಮೋಟ್ ಟ್ರೇಡ್ ಅಂಡ್ ಡೆವಲಪ್ಮೆಂಟ್ ಆಕ್ಟಿವಿಟೀಸ್. ಓಕೆ, ಸೊ ನೆಕ್ಸ್ಟ್ ಆಸಿಯನ್ ಅಂತ ಬಂದಾಗ ಸೊ ಅದ್ರಕ್ಕೂ ಕೂಡ ನಿಮ್ಗೆ ಫುಲ್ ಫಾರ್ಮ್ ಗೊತ್ತಿರ್ಬೇಕಾಗತ್ತೆ. ಸೊ ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್, ದಟ್ ಈಸ್ ದ ಫುಲ್ ಫಾರ್ಮ್ ಆಫ್ ಆಸಿಯನ್. ಓಕೆ, ಸೊ ಯಾವಾಗ ಎಸ್ಟಾಬ್ಲಿಷ್ ಆಗಿದ್ದು? ಸೊ ಇಟ್ ಎಸ್ಟಾಬ್ಲಿಷ್ಡ್ ಇನ್ ದ ಇಯರ್ ಆಫ್ 1967. ಓಕೆ, ಸೊ ಇದರ ಮೇನ್ ಆಬ್ಜೆಕ್ಟಿವ್, ಅದರ ಮೇನ್ ವರ್ಕ್ ಅಂತ ನೋಡೋದಾದ್ರೆ ಇಟ್ ಕೋಆಪರೇಷನ್ ಅಮಾಂಗ್ ದ ಸೌತ್ ಈಸ್ಟ್ ಏಷ್ಯನ್ ಕಂಟ್ರೀಸ್. ಸೊ ಯಾವ್ದೆಲ್ಲ ಸೌತ್ ಈಸ್ಟ್ ಕಂಟ್ರೀಸ್ ಬರುತ್ತೆ ಸೊ ಅಲ್ಲಿಗೆ ಅದು ಕೋಆಪರೇಷನ್ಸ್ ಅನ್ನ ಬಿಲ್ಡ್ ಮಾಡೋದಕ್ಕೆ it works on that. Okay, so it promote a peace, a trade and economic growth. ಓಕೆ, ಸೊ ಅದಕ್ಕೆ ಹೇಳ್ತಾ ಇರ್ತೀವಿ. ಸೊ ಏನು ಆಬ್ಜೆಕ್ಟಿವ್ಸ್, ಅದ್ರದ್ದು ಮೇನ್ ಆಬ್ಜೆಕ್ಟಿವ್ ಆಕ್ಷನ್ ಅಂತ ಬಂದಾಗ ಇಟ್ ಪ್ರಮೋಟ್ ರೀಜನಲ್ ಕೋಆಪರೇಷನ್ ಅಂಡ್ ದ ಎಕನಾಮಿಕ್ ಗ್ರೋತ್. ಓಕೆ, ಸೊ ನಿಮ್ಗೆ ಪ್ರತಿ ಒಂದು ಇನ್ಸ್ಟಿಟ್ಯೂಷನ್ ಅಷ್ಟೇ, ಅಂಡ್ ನಾನು ಇದನ್ನ ಹೇಳಿಲ್ಲ.
ಸೊ IMF ಅಂತ ಬಂದಾಗ ಇಸ್ ಅ ಫುಲ್ ಫಾರ್ಮ್ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್. ಸೊ ಯಾವಾಗ ಎಸ್ಟಾಬ್ಲಿಷ್ ಆಗಿದ್ದು? ಇಟ್ ಎಸ್ಟಾಬ್ಲಿಷ್ಡ್ ಇನ್ ದ ಇಯರ್ ಆಫ್ 1944. ಬಟ್ ಅದು ಆಕ್ಚುಯಲ್ ಆಗಿ ತನ್ನ ವರ್ಕ್ ಅನ್ನ ಸ್ಟಾರ್ಟ್ ಮಾಡೋಕೆ ಶುರು ಮಾಡಿದ್ದು 1945 ಅಲ್ಲಿ. ಓಕೆ, ಇದರ ಮೇನ್ ಮೋಟಿವ್ ಅಥವಾ ಮೇನ್ ಏಮ್ ಅಥವಾ ಆಬ್ಜೆಕ್ಟಿವ್ಸ್ ಅಂತ ಬಂದಾಗ ಇಟ್ ಮೇಂಟೈನ್ಸ್ ಗ್ಲೋಬಲ್ ಫೈನಾನ್ಷಿಯಲ್ ಸ್ಟೆಬಿಲಿಟಿ. ಓಕೆ, ಅಂಡ್ ಇಟ್ ಹೆಲ್ಪ್ಸ್ ಕಂಟ್ರೀಸ್ ಡ್ಯೂರಿಂಗ್ ದ ಫೈನಾನ್ಷಿಯಲ್ ಕ್ರೈಸಿಸ್. ಯಾವ್ದಾದ್ರು ಕಂಟ್ರೀಸ್ ಫೈನಾನ್ಷಿಯಲ್ ಕ್ರೈಸಿಸ್ ಒಳಗಡೆ ಸಿಕ್ಕಾಕೊಂಡಿದ್ರೆ ಅಲ್ಲಿಗೆ ಅದು ಹೆಲ್ಪ್ ಮಾಡುತ್ತೆ ಅಂಡ್ ಗ್ಲೋಬಲ್ ಫೈನಾನ್ಷಿಯಲ್ ಸ್ಟೆಬಿಲಿಟಿನ ಮೇಂಟೈನ್ ಮಾಡುತ್ತೆ. ಸೊ ನೆಕ್ಸ್ಟ್ ವರ್ಲ್ಡ್ ಬ್ಯಾಂಕ್ ಅಂತ ಬಂದ್ರೆ ಇಟ್ ರಿಡ್ಯೂಸ್ ದ ಪ್ರಾವರ್ಟಿ ಅಂಡ್ ಸಪೋರ್ಟ್ ಡೆವಲಪ್ಮೆಂಟ್ಸ್. ಓಕೆ, ಸೊ ಫುಲ್ ಫಾರ್ಮ್ ನೋಡಿದ್ರೆ ವರ್ಲ್ಡ್ ಬ್ಯಾಂಕ್ ಗ್ರೂಪ್ ಒಳಗಡೆ ಬರುತ್ತೆ. ಸೊ ಯಾವಾಗ ಎಸ್ಟಾಬ್ಲಿಷ್ ಆಗಿತ್ತು? ಇನ್ ದ ಇಯರ್ ಆಫ್ 1944. ಸೊ ಎಸ್, ವರ್ಲ್ಡ್ ಬ್ಯಾಂಕ್ ಮತ್ತೆ IMF ಎರಡು ಕೂಡ ಒಟ್ಟಿಗೆ ಬಂದಿರುವಂತದ್ದು. ಸೊ ಎರಡು ಕೂಡ ವರ್ಲ್ಡ್ ಬ್ಯಾಂಕ್ ಮತ್ತೆ IMF ಎರಡು ಕೂಡ 1944 ಅಲ್ಲೇ ಎಸ್ಟಾಬ್ಲಿಷ್ ಆಗಿರುವಂತದ್ದು. ಸೊ ಮೇನ್ ಮೋಟಿವ್ ಏನು ವರ್ಲ್ಡ್ ಬ್ಯಾಂಕ್ ಅಂತಂದ್ರೆ ಇಟ್ ಗಿವ್ಸ್ ದ ಲೋನ್ಸ್ ಅಂಡ್ ಫಂಡ್ಸ್ ಫಾರ್ ಡೆವಲಪ್ಡ್ ಪ್ರಾಜೆಕ್ಟ್ಸ್. Okay, and works for poverty reduction and education and health and road economics. Yeah, so first ನಿಮ್ಗೆ ಏನ್ ಗೊತ್ತಿರಬೇಕು? ಸೊ ಎಲ್ಲಾ ಇನ್ಸ್ಟಿಟ್ಯೂಷನ್, ಓಕೆ, ಸೊ ಎಲ್ಲಾ ತರದ ಇನ್ಸ್ಟಿಟ್ಯೂಷನ್ಸ್ ಗಳು, ವರ್ಲ್ಡ್ ಬ್ಯಾಂಕ್, IMF, ಸೊ ನಿಮ್ಗೆ ಎಲ್ಲಾ ತರದ ಬ್ಯಾಂಕರ್ ಬಗ್ಗೆ, ಇನ್ಸ್ಟಿಟ್ಯೂಷನ್ಸ್ ಬಗ್ಗೆ ಕಂಪ್ಲೀಟ್ ನಾಲೆಜ್ ಇರ್ಬೇಕಾಗುತ್ತೆ. ಸೊ ಅದು ಯಾವಾಗ ಎಸ್ಟಾಬ್ಲಿಷ್ ಆಯ್ತು, ಅದರ ಮೇನ್ ಆಬ್ಜೆಕ್ಟಿವ್ಸ್ ಏನು? ಓಕೆ, ಸೊ ಅಷ್ಟು ಗೊತ್ತಿದ್ರೆ ನಿಮ್ಗೆ ಆರಾಮಾಗಿ ನೀವು ಮ್ಯಾಥ್ ತಗೊಳ್ಳಿ. ಇದು ಸಾಕಷ್ಟು ಬಾರಿ ಬಂದಿದೆ NET ಕ್ವಶನ್ ತೆಗೆದು ನೋಡಿದ್ರೆ. ಸೊ ಪ್ರೀವಿಯಸ್ ಇಯರ್ ಅಲ್ಲಿ NET ಕ್ವಶನ್ಸ್ ಪೇಪರ್ ನೋಡ್ತಾ ಇದ್ದೀನಿ, ಸಾಕಷ್ಟು ಬಾರಿ ಕೇಳಿದ್ದಾರೆ. ಸೊ ಸೇಮ್ ರಿಪೀಟೆಡ್ ಕ್ವಶನ್ಸ್ ಅನ್ನ ನಿಮ್ಗೆ KSET ಅಲ್ಲಿ ಹಾಕಿರುವಂತದ್ದು. ಓಕೆ, ಎಸ್. ಸೊ ನೆಕ್ಸ್ಟ್ ಕ್ವಶನ್ 22nd. ಎಸ್, ಏನ್ ಕೇಳಿದ್ದಾರೆ ನಿಮ್ಗೆ 22nd ಅಲ್ಲಿ? ಸೊ ಮ್ಯಾಚ್ ಲಿಸ್ಟ್ 1 with the match list 2. ಓಕೆ, ಸೆಲೆಕ್ಟ್ ದ ಕರೆಕ್ಟ್ ಆನ್ಸರ್. ಸೇಮ್ ಲಿಸ್ಟ್ 1 ಅಲ್ಲಿ ಪ್ರಾವಿಷನ್ಸ್ ಕೊಟ್ಟಿದ್ದಾರೆ ನಿಮ್ಗೆ. ಸೊ ಲಿಸ್ಟ್ 2 ಅಲ್ಲಿ ಡಿಸ್ಕ್ರಿಪ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮ್ಗೆ ಯಾವ್ದ್ರ ಬಗ್ಗೆ ಕೇಳಿದ್ದಾರೆ ಅಂದ್ರೆ ಲಿಸ್ಟ್ 1 ಅಲ್ಲಿ ಫಸ್ಟ್ A ಅಲ್ಲಿ ನಿಮ್ಗೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಬಗ್ಗೆ, ಸೊ B ಅಲ್ಲೂ ಕೂಡ ಕನ್ಸ್ಯೂಮರ್ ಪ್ರೊಟೆಕ್ಷನ್ಸ್ ಅದ್ರ ಒಳಗಡೆ ಬರುವಂತ ಡಿಸ್ಪ್ಯೂಟ್ ರಿಡ್ರೆಸಲ್ ಕಮಿಷನ್ಸ್ ಬಗ್ಗೆ ಕೇಳಿದ್ದಾರೆ. ಸೊ C ಅಲ್ಲಿ ಇ ಕಾಮರ್ಸ್ ಗೈಡ್ಲೈನ್ಸ್ ಬಗ್ಗೆ ಕೇಳಿದ್ದಾರೆ. D ಅಲ್ಲಿ ಪ್ರಾಡಕ್ಟ್ ಲಯಬಿಲಿಟಿ ಬಗ್ಗೆ ಕೇಳಿದ್ದಾರೆ. ಅಂದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ಲೈಕ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ಸ್ ಒಳಗಡೆ ಬರುವಂತ ಟರ್ಮ್ಸ್ ಗಳನ್ನೇ, ಅಲ್ಲಿ ಬರುವಂತ ಪ್ರಾವಿಷನ್ಸ್ ಗಳನ್ನೇ ಕ್ವಶನ್ ಆಗಿ ಕೇಳಿದ್ದಾರೆ. ಓಕೆ, ಸೊ ಫಸ್ಟ್ ಒನ್ ಸೆಂಟ್ರಲ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಥಾರಿಟಿ. ಓಕೆ, ಸೊ ನಾನು ಇಲ್ಲೇ ಆನ್ಸರ್ ಟಿಕ್ ಮಾಡಿದ್ದೀನಿ. ಕರೆಕ್ಟ್ ಆಪ್ಷನ್ಸ್ ನಿಮ್ಗೆ ಆಪ್ಷನ್ ನಂಬರ್ 3. ಓಕೆ, ಸೊ ಸೆಂಟ್ರಲ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಥಾರಿಟಿ ಅಂತಂದ್ರೆ ಇಟ್ ಇಸ್ ಅ ನ್ಯೂ ಬಾಡಿ, ಓಕೆ, ಟು ಪ್ರೊಟೆಕ್ಟ್ ಕನ್ಸ್ಯೂಮರ್ಸ್, ಹ್ಯಾಂಡಲ್ ಕಂಪ್ಲೇಂಟ್ಸ್ ಅಂಡ್ ಇನ್ವೆಸ್ಟಿಗೇಟ್ ಅನ್ಫೇರ್ ಪ್ರಾಕ್ಟೀಸಸ್. ಓಕೆ, ಸೊ ಸೆಂಟ್ರಲ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಥಾರಿಟಿ ಅಂತ ಬಂದ ತಕ್ಷಣನೇ ಅದು ಕನ್ಸ್ಯೂಮರ್ ನ ಪ್ರೊಟೆಕ್ಟ್ ಮಾಡುವಂತದ್ದು, ಏನಾದ್ರು ಕಂಪ್ಲೇಂಟ್ಸ್ ಇದೆ ಅದನ್ನ ಹ್ಯಾಂಡಲ್ ಮಾಡುವಂತದ್ದು. ಸೊ ಅನ್ಫೇರ್ ಪ್ರಾಕ್ಟೀಸಸ್ ಏನಾದ್ರು ಅಥವಾ ಮಿಸ್ಲೀಡ್ ಪ್ರಾಕ್ಟೀಸಸ್ ಏನಾದ್ರು ನಡೀತಾ ಇದ್ರೆ ಸೊ ಅದನ್ನ ಇನ್ವೆಸ್ಟಿಗೇಷನ್ ಮಾಡುವಂತದ್ದು. ಆ ಡ್ಯೂಟೀಸ್ ಯಾರ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಅಂದ್ರೆ CDRC ಅಂತಂದ್ರೆ ಕನ್ಸ್ಯೂಮರ್ ಡಿಸ್ಪ್ಯೂಟ್ ರಿಡ್ರೆಸಲ್ ಕಮಿಷನ್ಸ್. ಓಕೆ, ಸೊ ಸೆಂಟ್ರಲ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಥಾರಿಟಿ ಹತ್ರ CCPA ಹತ್ರ ಇರುತ್ತೆ. ಸೊ CCPA ಅಂತಂದ್ರೆ ಇಸ್ ಅ ರೆಗ್ಯುಲೇಟರಿ ಅಥಾರಿಟಿ ಅಂತ ಅನ್ಕೋಬಹುದು ನಾವು. ಓಕೆ, CCPA ಇಸ್ ಅ ರೆಗ್ಯುಲೇಟರ್ನ ಮಾಡುವಂತದ್ದು. ಓಕೆ, ಸೊ ರೆಗ್ಯುಲೇಟರಿ ಬಾಡಿ ಅಥವಾ ರೆಗ್ಯುಲೇಟರಿ ಅಥಾರಿಟಿ ಅಂತ ನೆನ್ಪಿಟ್ಕೋಬಹುದು. ಸೊ ಅದೇ ಅಲ್ವಾ, ಸೊ ಕನ್ಸ್ಯೂಮರ್ ನ ಪ್ರೊಟೆಕ್ಷನ್ ಮಾಡುವಂತದ್ದು, ಕಂಪ್ಲೇಂಟ್ಸ್ ಅನ್ನ ಹ್ಯಾಂಡಲ್ ಮಾಡುವಂತದ್ದು, ಏನಾದ್ರು ಅನ್ಫೇರ್ ಪ್ರಾಕ್ಟೀಸಸ್ ಇದ್ರೆ ಅದನ್ನ ಇನ್ವೆಸ್ಟಿಗೇಷನ್ ಮಾಡುವಂತ ಡ್ಯೂಟಿನ ಮಾಡುತ್ತೆ. ಸೊ ನೆಕ್ಸ್ಟ್ CDRC. ಓಕೆ, ಎಸ್, CDRC ಅಂತ ಬಂದಾಗ ಸೊ ಕನ್ಸ್ಯೂಮರ್ ಡಿಸ್ಪ್ಯೂಟ್ ರಿಡ್ರೆಸಲ್ ಕಮಿಷನ್. ಕ್ಲಿಯರ್? ಸೊ ಅದರ ಮೇನ್ ಮೋಟಿವ್ ಏನು ಅಂತಂದ್ರೆ ಆಪ್ಷನ್ ಡಿಸ್ಕ್ರಿಪ್ಷನ್ 1 is the right answer for this question. Yes, so CDRC Consumer Dispute Redressal Commission ಅಂದ್ರೆ a system to resolve consumer complaints at a district, state and national level. ಓಕೆ, ಸೊ ಡಿಸ್ಟ್ರಿಕ್ಟ್, ಸ್ಟೇಟ್, ನ್ಯಾಷನಲ್ ಲೆವೆಲ್ ಅಂತ ಅವರು ಕ್ಲಾಸಿಫೈಡ್ ಮಾಡಿ ಸೊ ಕನ್ಸ್ಯೂಮರ್ ಏನ್ ಕಂಪ್ಲೇಂಟ್ಸ್ ಮಾಡಿರ್ತಾರೆ ಅದನ್ನ ಎಲ್ಲಿ ಮಾಡ್ಕೊಂಡು ಅವರು ರಿಸಾಲ್ವ್ ಮಾಡೋದಕ್ಕೆ
ಒಂದು ಸಿಸ್ಟಮ್ ಅನ್ನ ತಗೊಂಡು ಬಂದಿದ್ದಾರೆ. ಸೊ ಅದು ಯಾರ ಅಂಡರ್ಲಿ ಬರುತ್ತೆ? CDRC ಅಂತಂದ್ರೆ ರಿಡ್ರೆಸಲ್ ಕಮಿಷನ್ ಅಂಡರ್ಲಿ ಬರುತ್ತೆ. ಸೊ ರಿಡ್ರೆಸಲ್ ಕಮಿಷನ್ ಅಂದ ತಕ್ಷಣ ನಿಮಗೆ CDRC ರಿಡ್ರೆಸಲ್ ಕಮಿಷನ್ ಅಂದಾಗ ಇಸ್ ದ ಜುರಿಡಿಕಲ್ ಬಾಡಿ, ಜುಡಿಷಿಯಲ್ ಬಾಡಿ. ಓಕೆ, ಸೊ ಇವರು ಇಲ್ಲಿ ಕ್ಲಾಸಿಫೈಡ್ ಅನ್ನ ಮಾಡ್ತಾರೆ. ಓಕೆ, ಡಿಸ್ಟ್ರಿಕ್ಟ್, ಸ್ಟೇಟ್ ಮತ್ತೆ ನ್ಯಾಷನಲ್ ಅಂತ ಕ್ಲಾಸಿಫೈಡ್ ಮಾಡ್ತಾರೆ. ಸೊ ಡಿಸ್ಟ್ರಿಕ್ಟ್ ಅಲ್ಲಿ ಅಪ್ ಟು 1 crore ಆದ್ರೆ ಅವರು ಆ ಕಂಪ್ಲೇಂಟ್ಸ್ ಅನ್ನ ತಗೋತಾರೆ. ಸ್ಟೇಟ್ ಅಲ್ಲಿ 1 crore to 10 crores ಆದ್ರೆ ಕಂಪ್ಲೇಂಟ್ಸ್ ಅನ್ನ ಹ್ಯಾಂಡಲ್ ಮಾಡ್ತಾರೆ. ಸೊ ಮೋರ್ ದೆನ್ 10 crores ಆದ್ರೆ ಅದನ್ನ ನ್ಯಾಷನಲ್ ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಓಕೆ, ಸೊ ಈ ತರ ಡಿಸ್ಟ್ರಿಕ್ಟ್, ಸ್ಟೇಟ್ ಮತ್ತೆ ಸೆಂಟ್ರಲ್ ಅಂತ ಕ್ಲಾಸಿಫೈಡ್ ಮಾಡ್ಕೊಂಡು ಅವರು ಕಂಪ್ಲೇಂಟ್ಸ್ ಅನ್ನ ರಿಸಾಲ್ವ್ ಮಾಡುವಂತ ಪ್ರಯತ್ನವನ್ನ ಮಾಡ್ತಾರೆ. ಓಕೆ, ಸೊ ನೆಕ್ಸ್ಟ್ ಕನ್ಸ್ಯೂಮರ್ ಗೈಡ್ಲೈನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನೀವು 4 ಡಿಸ್ಕ್ರಿಪ್ಷನ್ಸ್ ಅನ್ನ ಕರೆಕ್ಟ್ ಆಗಿ ತರವಾಗಿ ಓದ್ಕೊಂಡ್ರೆ ಅಂದ್ರೆ ಡೆಫಿನೆಟ್ ಆಗಿ ನೀವು ಆನ್ಸರ್ ಮಾಡ್ಬೋದು. ಸೊ ರೂಲ್ಸ್ ಆನ್ ಫಾರ್ ಆನ್ಲೈನ್ ಅಂದ ತಕ್ಷಣ ನಿಮಗೆ ಅದು ಇ-ಕಾಮರ್ಸ್ ಅಂತ ಆರಾಮಾಗಿ ಗೊತ್ತಾಗುತ್ತೆ, isn't it? ಸೊ ಆನ್ಲೈನ್ ಪ್ಲಾಟ್ಫಾರ್ಮ್ ಟು ಮೇಕ್ ಬಿಸ್ನೆಸ್ ಪ್ರಾಕ್ಟೀಸಸ್ ಕ್ಲಿಯರ್ ಅಂಡ್ ಪ್ರೊಟೆಕ್ಟ್ ಕನ್ಸ್ಯೂಮರ್ಸ್. ಕ್ಲಿಯರ್? ಸಿಗೆ 4 ಇರೋದು ನಿಮ್ಗೆ ಯಾವ ಆಪ್ಷನ್ ಅಲ್ಲೂ ಇಲ್ಲ. ಸೊ ಸಿಗೆ 4. ಮ್ಯಾಮ್ ನಮ್ಗೆ CCPA ಬಗ್ಗೆ ಗೊತ್ತಿಲ್ಲ, DRC ಬಗ್ಗೆ ಗೊತ್ತಿಲ್ಲ, ಪ್ರಾಡಕ್ಟ್ ಲಯಬಿಲಿಟಿ ನಮ್ಗೆ ಅದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ, ಹಂಗಂದ್ರೆ ಏನು ಅಂತ ಗೊತ್ತಿಲ್ಲ ಅಂದ್ರೆ ನಿಮ್ಗೆ ಇ-ಕಾಮರ್ಸ್ ಬಗ್ಗೆ ಅಂತೂ ಗೊತ್ತಿರುತ್ತೆ. ಸೊ ನೀವು ಇ-ಕಾಮರ್ಸ್ ಒಂದು ಟರ್ಮ್ ಅನ್ನ ಇಟ್ಕೊಂಡು ಸೊ 4 ಡಿಸ್ಕ್ರಿಪ್ಷನ್ಸ್ ಅನ್ನ ಓದ್ಕೊಂಡ್ರೆ ಡೆಫಿನೆಟ್ ಆಗಿ ನಿಮ್ಗೆ ಆನ್ಲೈನ್ ಅನ್ನೋದು ಗೊತ್ತಾದ್ರೆ ಸೊ ಅದು ಕನ್ಸ್ಯೂಮರ್ ಗೈಡ್ಲೈನ್ಸ್ ಗೆ ಬರ್ತಾ ಇದೆ, ಇ-ಕಾಮರ್ಸ್ ಗೈಡ್ಲೈನ್ಸ್ ಗೆ ಬರ್ತಾ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಸಿಗೆ ನಿಮ್ಗೆ ಆಪ್ಷನ್ 4. ಸೊ ಸಿಗೆ ಆಪ್ಷನ್ 4 ಯಾವ್ದು ಇಲ್ಲ. ಸೊ ಇರೋದು ಇದು ಒಂದೇ ಆಪ್ಷನ್. ಸೊ ಸಿ ಥರ್ಡ್ ಒನ್ ಕರೆಕ್ಟ್ ಅಂತ ನೀವು ಎಲಿಮಿನೇಷನ್ ಮೆಥಡ್ ಅನ್ನ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಸಾಕಷ್ಟು ಕ್ವೆಶನ್ಸ್ ಗಳು ಹಿಂಗೆ ಇರುತ್ತೆ. ಸೊ ನಿಮ್ಗೆ 4 ಗೊತ್ತಿರ್ಬೇಕು ಅಂತಿಲ್ಲ. ತುಂಬಾ ಡೆಪ್ತ್ ನಾಲೆಜ್ ಇದ್ದವ್ರಿಗೆ 100% ಗೊತ್ತಿರುತ್ತೆ. ಬಟ್ ನಮ್ಗೆ ಅಷ್ಟು ನಾಲೆಜ್ ಇಲ್ಲ, ನಾವು ಈಗ ತಾನೇ ಬರ್ತಾ ಇದೀವಿ ಓದ್ಕೊಳಕ್ಕೆ, ಈಗ ತಾನೇ ನಮ್ದು ಮಾಸ್ಟರ್ಸ್ ಆಗಿದೆ, ಆ ತರ ಸ್ಟೂಡೆಂಟ್ಸ್ಗೆ ಸೊ ಇ-ಕಾಮರ್ಸ್ ಅಂದಾಗ ಆನ್ಲೈನ್ ಅಂತ ಗೊತ್ತಾಗುತ್ತೆ. ಬಟ್ ನೀವು ಅದನ್ನ ನೋಡಿ ಅಯ್ಯೋ ಇದ್ರಲ್ಲಿ ನಮ್ಗೆ ಮ್ಯಾಥ್ ಮಾಡೋದಕ್ಕೆ ಯಾವ್ದು ಗೊತ್ತಿಲ್ಲ ಅಂತ ಅನ್ಕೊಂಡು ಅದನ್ನ ಸ್ಕಿಪ್ ಮಾಡೋದಾಗ್ಲಿ ಅಥವಾ ಅದನ್ನ ಓದೋದಕ್ಕೆ ಪೇಷನ್ಸೇ ಕಳ್ಕೊಳ್ಳೋದಾಗ್ಲಿ ಹಂಗ್ ಮಾಡಿದ್ರು ಬದಲು ಅಟ್ಲೀಸ್ಟ್ ಯಾವ್ದಾದ್ರು ಒಂದು ಟರ್ಮ್ ಗೊತ್ತಾ, ಸೊ ಆ ಟರ್ಮ್ ಇಟ್ಕೊಂಡು ನೀವು ಆನ್ಸರ್ ಮಾಡ್ಬೋದಾ ಅನ್ನೋದು ನೋಡ್ಬೋದು. ಸೊ ಲಯಬಿಲಿಟಿ ಅಂತ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ನಿಮ್ಗೆ ಇ-ಕಾಮರ್ಸ್ ಗೊತ್ತಾಗಿದೆ. ಸೊ ಇನ್ ಕೇಸ್ ಈ ಆಪ್ಷನ್ ಅಲ್ಲೂ ನಿಮ್ಗೆ 4 ಅಂತ ಇತ್ತು, ಈ ಆಪ್ಷನ್ ಅಲ್ಲಿ 3 ಅಂತ ಇತ್ತು ಅಂತ ಅನ್ಕೊಂಡ್ರೆ ಸೊ ನಿಮ್ಗೆ ಕನ್ಫ್ಯೂಸ್ ಆಗ್ತಾ ಇದೆ ಯಾವ್ದು ಎಲಿಮಿನೇಟ್ ಮಾಡೋದು ಅಂತ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಲಯಬಿಲಿಟಿನ ನೋಡಿ. ಸೊ ಪ್ರಾಡಕ್ಟ್ ಲಯಬಿಲಿಟಿ ಅಂದ್ರೆ ಏನು? ಅಂಡ್ ಇಟ್ ಮೇಕ್ಸ್ ಅ ಕಂಪನೀಸ್ ರೆಸ್ಪಾನ್ಸಿಬಲ್ ಫಾರ್ ಡ್ಯಾಮೇಜ್ ಕಾಸ್ಡ್. ಅಲ್ಲಿ ರೆಸ್ಪಾನ್ಸಿಬಲ್ ಅನ್ನೋದು ಒಂದು ಟರ್ಮ್ ಬರ್ತಾ ಇದೆ, isn't it? ಸೊ ನಿಮ್ಗೆ ಈ ಆಪ್ಷನ್ ಆಗಲ್ಲ. ಸೊ ಬೇರೆ ಯಾವ್ದಾದ್ರು ಆಪ್ಷನ್ ಅಲ್ಲಿ ನಿಮ್ಗೆ ಸೇಮ್ 4 ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ನಿಮ್ಗೆ ಎಲ್ಲೋ 3 ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳಿ, ಡಿಗೆ ಬೇರೆ ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ನೀವು ಎಲಿಮಿನೇಷನ್ ಮೆಥಡ್ ಇಂದ ಯೂಸ್ ಮಾಡ್ಕೊಂಡು ಸೊ ಲಯಬಿಲಿಟಿ ಒಂದು ಫೈಂಡ್ ಔಟ್ ಮಾಡಿದ್ರೆ ನಿಮ್ಗೆ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಗೊತ್ತಾಗುತ್ತೆ. ಓಕೆ, ಸೊ ನೀವು ಈಸಿಯಾಗಿ ಆನ್ಸರ್ ಅನ್ನ ಮಾಡ್ಬೋದು. ಎಸ್ ಇಲ್ಲಿ ನಾನು ಡೀಟೇಲ್ ಆಗಿ ಕೊಟ್ಟಿದ್ದೀನಿ. ಸೊ CCPA ಅಂತಂದ್ರೆ ಇಟ್ಸ್ ಅ ನ್ಯೂ ಬಾಡಿ ಟು ಪ್ರೊಟೆಕ್ಟ್ ದ consumers, handle the complaints and investigate the unfair practices. So it was created to protect the consumer rights and take the action against the misleading ads and unfair trade. ಏನಾದ್ರೂ ಮಿಸ್ಲೀಡಿಂಗ್ ಆಡ್ಸ್ ಅನ್ನ ಕೊಡುವಂಥದ್ದು, ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸಸ್ ಅನ್ನ ಮಾಡಿದ್ರೆ ಸೊ ಅದಕ್ಕೆ ಅವರಿಗೆ ಪೆನಾಲ್ಟಿಯನ್ನ ಹಾಕೋದ್ರ ಮೂಲಕ ಕನ್ಸ್ಯೂಮರ್ ರೈಟ್ಸ್ ಅನ್ನ ಪ್ರೊಟೆಕ್ಷನ್ ಮಾಡೋದಕ್ಕೆ ಬಂದಿರುವಂತಹ ಒಂದು ಅಥಾರಿಟಿನೇ CCPA. ಸೊ ಪೆನಾಲ್ಟಿ ಅಂದ್ರೆ ಏನಾದ್ರು ಫಾಲ್ಸ್ ಆಡ್ಸ್ ಅನ್ನ ಸೊ ಅದು ಆಕ್ಚುಲಿ ಅದನ್ನ ಯೂಸ್ ಮಾಡಿ ಆ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ನಿಮ್ಗೆ ಹಂಗಾಗಲ್ಲ. ಸೊ ಆದ್ರೂ ಕೂಡ ಫಾಲ್ಸ್ ಆಡ್ಸ್ ಅನ್ನ ಹಾಕಿದ್ರೆ ಅಪ್ ಟು 10 lakhs ವರೆಗೆ ಅವರು ಪೆನಾಲ್ಟಿಯನ್ನ ಹಾಕ್ತಾರೆ. ಸೊ ರಿಪೀಟೆಡ್ ಆಗಿ ಏನಾದ್ರು ಅವ್ರು ಅದೇ ಅಫೆನ್ಸ್ ಅನ್ನ ಮಾಡ್ತಾ ಇದ್ರೆ ಅಪ್ ಟು 50 lakhs ವರ್ಗು ಅವ್ರಿಗೆ ಪೆನಾಲ್ಟಿಯನ್ನ ಹಾಕ್ತಾರೆ. ಓಕೆ, ಸಮ್ಟೈಮ್ಸ್ ಆ ಪ್ರಾಡಕ್ಟ್ ನ ಬ್ಯಾನ್ ಮಾಡುವಂತ ಅಂತ ಕೂಡ ಹೋಗ್ತಾರೆ. ಸೊ ನೆಕ್ಸ್ಟ್ ಅರ್ಥ ಆಗ್ತಿದೆ ಅಂತ ಅನ್ಕೊಂತೀನಿ. ಸೊ ನೆಕ್ಸ್ಟ್ CDRC ಅಂದ್ರೆ ಎ ಸಿಸ್ಟಮ್ ಟು ರಿಸಾಲ್ವ್ ಕನ್ಸ್ಯೂಮರ್ ಕಂಪ್ಲೇಂಟ್ ಅಸ್ ದ 3 levels ಅಟ್ ದ ಡಿಸ್ಟ್ರಿಕ್ಟ್, ಸ್ಟೇಟ್ ಅಂಡ್ ನ್ಯಾಷನಲ್ ಲೆವೆಲ್. ಸೊ ಡಿಸ್ಟ್ರಿಕ್ಟ್ ಅಂತಂದ್ರೆ ಅಪ್ ಟು 1 crore ವರೆಗೆ ಕೇಸ್ ಕಂಪ್ಲೇಂಟ್ಸ್ ಇದೆ ಹ್ಯಾಂಡಲ್ ಮಾಡ್ತಾರೆ. ಸೊ ಅಪ್ ಟು 1 crore to 10 crore ಅಂತ ಸ್ಟೇಟ್ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಅಬೌವ್ 1 crore ಇದೆ ಅದನ್ನ ನ್ಯಾಷನಲ್ ಲೆವೆಲ್ ಅಲ್ಲಿ ಆ ಡಿಸ್ಪ್ಯೂಟ್ಸ್ ಏನಿರುತ್ತೆ ಕಂಪ್ಲೇಂಟ್ಸ್ ಅದನ್ನ ರಿಸಾಲ್ವ್ ಮಾಡ್ತಾರೆ. ಎಸ್, ಸೊ ಇಷ್ಟು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ 23rd ಕ್ವೆಶ್ಚನ್. ಕ್ವೆಶ್ಚನ್ 23. ಎಸ್, ಕ್ವೆಶ್ಚನ್ ನಂಬರ್ 23rd ಅಲ್ಲಿ ಏನ್ ಹೇಳ್ತಾ ಇದ್ರೆ, ಇಫ್ ಅ ಕಂಪನಿ ವಯೋಲೇಟ್ಸ್ ಎ ಪ್ರಾವಿಷನ್ ಆಫ್ FEMA. ಓಕೆ, ಸೊ FEMA
ಫೆಮಾದ್ ಏನಾದ್ರೂ ಪ್ರಾವಿಷನ್ಸ್ ಅದೇನಾದ್ರೂ ವೈಲೇಟ್ ಮಾಡಿದ್ರೆ ಯಾವ್ದಾದ್ರು ಕಂಪನಿ by exceeding the foreign exchange limit without approval, then what is the maximum monetary penalty that can be imposed? So ಯಾವ್ದಾದ್ರು ಒಂದು ಕಂಪನಿ ಫೆಮಾ ಪ್ರಾವಿಷನ್ಸ್ ಎಕ್ಸಿಡ್ ಮಾಡಿ ಫೆಮಾ ಒಂದು ರೂಲ್ಸ್ ಅಂಡ್ ಗೈಡ್ಲೈನ್ಸ್ ಏನಿರುತ್ತೆ ಅದನ್ನ ಕಂಪ್ಲೀಟ್ ವೈಲೇಟ್ ಮಾಡಿ, ಸೊ ಫಾರಿನ್ ಎಕ್ಸ್ಚೇಂಜ್ ಲಿಮಿಟ್ ಇಷ್ಟು ಇರ್ಬೇಕಂತ ಫೆಮಾ ರೂಲ್ ಪ್ರಾವಿಷನ್ ಇಟ್ಟಿದೆ. ಸೊ ಅದನ್ನ ಎಕ್ಸೀಡ್ ಮಾಡಿ ಅವ್ರೇನಾದ್ರು ಅದಕ್ಕಿಂತ ಜಾಸ್ತಿ ಅವರು ಲಿಮಿಟ್ ಅನ್ನ ಕ್ರಾಸ್ ಮಾಡಿ ಏನಾದ್ರು ಮಾಡ್ತಾ ಇದ್ರೆ ವಿತೌಟ್ ಅಪ್ರೂವಲ್, ಸೊ ಮ್ಯಾಕ್ಸಿಮಮ್ ಅವ್ರಿಗೆ ಮಾನಿಟರಿ ಪೆನಾಲ್ಟಿ ಎಷ್ಟು ಇಂಪೋಸ್ ಮಾಡಬಹುದು ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ಸಿ ಅಂಡ್ ಫೆಮಾ. ಸೊ ಫೆಮಾ ಅಂದ್ರೆ ನಿಮಗೆ ಫುಲ್ ಫಾರ್ಮ್ ಗೊತ್ತಿರಬೇಕು. ಸೊ ಫೆರಾನ ರಿಪ್ಲೇಸ್ ಮಾಡಿ ಫೆಮಾ ಬಂದಿರುವಂತದ್ದು. ಸೊ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆಕ್ಟ್. Okay, so if a company breaks the rules by exceeding foreign exchange limit without approval, a maximum penalty can be up to 3 times. Okay, so up to ಎಷ್ಟು times? 3 times the amount of foreign exchange used wrong. In case ಅವ್ರು ಏನಾದ್ರು ಫಾರಿನ್ ಎಕ್ಸ್ಚೇಂಜ್ ನ ರಾಂಗ್ ಆಗಿ ಯೂಸ್ ಮಾಡ್ಕೊಂಡಿದ್ರೆ ವಿತೌಟ್ ಫೆಮಾ ಅಪ್ರೂವಲ್ ತಗೊಳ್ದೇನೆ, ಸೊ ಅವ್ರು ಎಷ್ಟು ಇಂಪೋರ್ಟ್ ಮಾಡ್ಕೊಂಡಿರ್ತಾರೆ, ಓಕೆ, ಸೊ ಅಥವಾ ಅವ್ರು ಎಷ್ಟು ಎಕ್ಸ್ಚೇಂಜ್ ಮಾಡ್ಕೊಂಡಿರ್ತಾರೆ ಆ ಲಿಮಿಟ್ ಎಷ್ಟು ಕ್ರಾಸ್ ಆಗಿರುತ್ತೆ, ಸೊ ಅದಕ್ಕೆ 3 ಪಟ್ಟು ಅವ್ರು ಏನ್ ಮಾಡ್ತಾರೆ ಪೆನಾಲ್ಟಿಯನ್ನ ಹಾಕ್ತಾರೆ. ಸೊ ಇಫ್ ಅ ಕಂಪನಿ ವೈಲೇಟ್ ಫೆಮಾ ಇನ್ವಾಲ್ವಿಂಗ್ rupees 10 lakh, penalty may go up to 30 lakhs also. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೇ ಫಾರ್ ಎಕ್ಸಾಂಪಲ್, ಸೊ ಏನಾದ್ರೂ ಫೆಮಾ ಕಂಪನಿ ಏನಾದ್ರೂ ಫೆಮಾ ಅದು ಪ್ರಾವಿಷನ್ಸ್ ಅನ್ನ ವೈಲೇಟ್ ಮಾಡಿದೆ ಅಂತಂದ್ರೆ, ಸೊ 10 lakh ಅಷ್ಟು ವೈಲೇಟ್ ಮಾಡಿದೆ ಅಂತಂದ್ರೆ ಪೆನಾಲ್ಟಿ ಎಷ್ಟು ಹೋಗುತ್ತೆ? 3 ಟೈಮ್ಸ್ ಅಂತಂದ್ರೆ 3 ಪಟ್ಟು ಜಾಸ್ತಿ ಆಗಿದೆ ಅಂದ್ರೆ 30 lakhs ವರೆಗೂ ಪೆನಾಲ್ಟಿ ಹೋಗ್ಬೋದು. ಅರ್ಥ ಆಯ್ತು ಅಂತ ಅನ್ಕೋತೀನಿ. ಎಸ್, ನೆಕ್ಸ್ಟ್ ಕ್ವಶನ್ ನಂಬರ್ 24. ಎಸ್, ಕ್ವಶನ್ ನಂಬರ್ 24 ಏನ್ ಕೇಳ್ತಾ ಇದ್ದಾರೆ ನಿಮಗೆ? ಸೊ ಕರೆಂಟ್ ಅಫೇರ್ಸ್ ಮೇಲೆ ಸ್ವಲ್ಪ ರಿಲೇಟೆಡ್ ಮಾಡಿ ಕೇಳ್ತಾ ಇದ್ದಾರೆ. ಸೊ ವಾಟ್ ಈಸ್ ದ ಮೇನ್ ಪರ್ಪಸ್ ಆಫ್ ಇಂಡಿಯಾಸ್ ಎಕ್ಸ್ಪೋರ್ಟ್ ಪ್ರಮೋಷನ್ ಮಿಷನ್ ಇಂಟ್ರೊಡ್ಯೂಸ್ ಇನ್ 2025-26 ಬಜೆಟ್? ಓಕೆ, ಸೊ ಇಂಡಿಯಾದ ಬಜೆಟ್ ನಿಮ್ಗೆ ಸ್ವಲ್ಪ ನಾಲೆಜ್ ಇತ್ತು ಅಂದ್ರೆ ಅದನ್ನ ಓದ್ಕೊಂಡಿದ್ದೀರಾ ಅಂದ್ರೆ ಡೆಫಿನೆಟ್ ಆಗಿ ಕ್ವೆಶನ್ಸ್ಗೆ ಆನ್ಸರ್ ಅನ್ನ ಮಾಡ್ಬೋದು. ಸೊ ಮೇನ್ ಪರ್ಪಸ್ ಏನು? ಇಂಡಿಯಾಸ್ ಎಕ್ಸ್ಪೋರ್ಟ್ ಪ್ರಮೋಷನ್ ಮಿಷನ್ ಏನ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ 25-26 ಬಜೆಟ್ ಅಲ್ಲಿ, ಸೊ ಅದರ ಮೇನ್ ಮಿಷನ್ ಏನು ಅಂತ ಕೇಳ್ತಾ ಇದ್ದಾರೆ. ಸೊ ಕರೆಕ್ಟ್ ಆನ್ಸರ್, ಟು ಹೆಲ್ಪ್ MSCs tackle non-tariff barriers and access of global market. ಓಕೆ, ಸೊ ಟ್ಯಾರಿಫ್ ಅಂಡ್ ನಾನ್ ಟ್ಯಾರಿಫ್ ಬ್ಯಾರಿಯರ್ಸ್ ಅಂತ ನಿಮ್ಗೆ ಏನು ಅಂತ ಫಸ್ಟ್ ಗೊತ್ತಿರಬೇಕು. ಸೊ ಟ್ಯಾರಿಫ್ ಬ್ಯಾರಿಯರ್ಸ್ ಅಂತಂದ್ರೆ ಡೈರೆಕ್ಟ್ ಆಗಿ ಟ್ಯಾಕ್ಸ್ ಅನ್ನ ಹಾಕಿ ಏನ್ ಇಂಪೋರ್ಟ್ ಬರ್ತಾ ಇರುತ್ತೋ ನಮ್ಮ ದೇಶಕ್ಕೆ, ಸೊ ಅದನ್ನ ಸ್ಟಾಪ್ ಮಾಡುವಂಥದ್ದು. ಬಟ್ ನಾನ್ ಟ್ಯಾರಿಫ್ ಬ್ಯಾರಿಯರ್ಸ್ ಅಂದ್ರೆ ಲೈಕ್ ಕೋಟಾಸ್ ಹಾಕುವಂಥದ್ದು, ಅಂದ್ರೆ ಒಂದು ರೆಸ್ಟ್ರಿಕ್ಷನ್ಸ್ ಅನ್ನ ಹಾಕುವಂಥದ್ದು. ನೀವು ಇಷ್ಟು ಮಾತ್ರ ನಮ್ಮ ದೇಶಕ್ಕೆ ಕಳಿಸ್ಬೇಕು, ಸೇಲ್ ಮಾಡಬೇಕು, ಎಕ್ಸ್ಪೋರ್ಟ್ ಮಾಡಬೇಕು, ಸೊ ಜಾಸ್ತಿ ನೀವು ಎಕ್ಸ್ಪೋರ್ಟ್ ಮಾಡಂಗಿಲ್ಲ. ಸೊ ಈ ತರ ರೆಸ್ಟ್ರಿಕ್ಷನ್ಸ್ ಅನ್ನ, ಅಥವಾ ನೀವು 5% ಅಥವಾ 500 ಯೂನಿಟ್ಸ್ ಇಷ್ಟು ಮಾತ್ರ ನೀವು ಮಾಡಬೇಕು ಅಂತ ರೆಸ್ಟ್ರಿಕ್ಷನ್ಸ್ ಕೋಟಾನ ಹಾಕಿ ಯಾರಿಗೆ ಹೆಲ್ಪ್ ಮಾಡುವಂಥದ್ದು? MSME ಗೆ ಹೆಲ್ಪ್ ಮಾಡುವಂಥದ್ದು. MSME ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ, ಮೀಡಿಯಂ ಸ್ಮಾಲ್ ಎಂಟರ್ಪ್ರೈಸಸ್ ಅಂತ. ಓಕೆ, ಸೊ ಅಂತಹ MSME ಗೆ ಹೆಲ್ಪ್ ಮಾಡುವಂಥದ್ದು ಮೇನ್ ಮಿಷನ್ಸ್ ಆಗಿರುತ್ತೆ, ಎಕ್ಸ್ಪೋರ್ಟ್ ಪ್ರಮೋಷನ್ ಮಿಷನ್ಸ್. ಎಸ್, ನೋಡಿ, ಎಕ್ಸ್ಪೋರ್ಟ್ ಪ್ರಮೋಷನ್ missions in 25-26 the budget is mainly designed to support small businesses, MSME, micro, small and medium enterprises, so they can sell their product in their country. Okay, so many MSME face problem like quality standards and packaging rules, certifications, foreign regulations. They are called non-tariff barriers. ಓಕೆ, ಸೊ ನಾವು ಅದನ್ನೇ ನಾನ್ ಟ್ಯಾರಿಫ್ ಬ್ಯಾರಿಯರ್ಸ್ ಅಂತಾನು ಕೂಡ ಕರಿಬಹುದು. ಓಕೆ, ಸೊ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಇರಬೇಕು, ಪ್ಯಾಕೇಜಿಂಗ್ ರೂಲ್ಸ್ ಹಿಂಗಿರ್ಬೇಕು, ಸರ್ಟಿಫಿಕೇಶನ್ ಹಿಂಗಿರ್ಬೇಕು, ಫಾರಿನ್ ರೆಗ್ಯುಲೇಷನ್ಸ್ ಗಳಿರುತ್ತೆ. ಸೊ ಮಿಷನ್ ಹೆಲ್ಪ್ ದೆಮ್ ಟು ಓವರ್ಕಮ್ ದಿಸ್ ಬ್ಯಾರಿಯರ್ಸ್ ಅಂಡ್ ಇನ್ಕ್ರೀಸ್ ದ ಎಕ್ಸ್ಪೋರ್ಟ್. ಸೊ MSME ಕೂಡ ಆ ತರ ಎಕ್ಸ್ಪೋರ್ಟ್ ಪ್ರಮೋಷನ್ ಮಿಷನ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ರೆ, ಸೊ ಈ ನಾನ್ ಟ್ಯಾರಿಫ್ ಅನ್ನ ಯಾವ ತರ ಟ್ಯಾಕಲ್ ಮಾಡೋದು? ಸೊ ನಾನ್ ಟ್ಯಾರಿಫ್ ಬ್ಯಾರಿಯರ್ಸ್ ಯಾವ ತರ, ಇವಾಗ ಫಾರ್ ಎಕ್ಸಾಂಪಲ್ ಇಂಡಿಯಾದ MSME ಅಂತ ಅನ್ಕೊಳ್ಳಿ. ಸೊ ಈ ಒಂದು ಮಿಷನ್ ಇಂದ ಎಕ್ಸ್ಪೋರ್ಟ್ ಪ್ರಮೋಷನ್ ಮಿಷನ್ ನ ಇಂಟ್ರೊಡ್ಯೂಸ್ ಮಾಡೋದ್ರಿಂದ ಇಂಡಿಯಾದ MSME ಸೊ ಏನ್ ಮಾಡ್ಬೋದು? ಸೊ ಈಸಿಯಾಗಿ ಫಾರಿನ್ ಕಂಟ್ರಿನಲ್ಲಿ ತನ್ನ ಪ್ರಾಡಕ್ಟ್ ಅನ್ನ ಸೇಲ್ ಮಾಡ್ಬೋದು. ಕ್ಲಿಯರ್? ಸೊ ಅಲ್ಲಿ ನಾನ್ ಟ್ಯಾರಿಫ್ ಬ್ಯಾರಿಯರ್ಸ್ ಅನ್ನ ಯಾವ ತರ ಟ್ಯಾಕಲ್ ಮಾಡೋದು
ಮೆನಿ MSME ಆ ಥರ ಟ್ಯಾಕಲ್ ಮಾಡ್ತಾ ಇದೆ. ಸೊ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಆಗಿರ್ಬೋದು, ಸರ್ಟಿಫಿಕೇಶನ್, ಫಾರಿನ್ ರೆಗ್ಯುಲೇಷನ್ಸ್ ಅದನ್ನೆಲ್ಲ. ಸೊ ಈ ಒಂದು ಮಿಷನ್ಸ್ ಅದನ್ನೆಲ್ಲ ಓವರ್‌ಕಮ್ ಮಾಡೋದಕ್ಕೆ ಬ್ಯಾರಿಯರ್ಸ್‌ನ ಹೆಲ್ಪ್ ಮಾಡುತ್ತೆ ಆಂಡ್ ಇಟ್ ಆಲ್ಸೋ ಇನ್ಕ್ರೀಸ್ ದ ಎಕ್ಸ್‌ಪೋರ್ಟ್. ಓಕೆ. ಸೊ ದ ಮೇನ್ ಪರ್ಪಸ್ ಈಸ್ ಸಪೋರ್ಟಿಂಗ್ MSME ಟು ಎಂಟರ್ ದ ಗ್ಲೋಬಲ್ ಮಾರ್ಕೆಟ್. ಸೊ ಗ್ಲೋಬಲ್ ಮಾರ್ಕೆಟ್ ಅನ್ನ ಎಂಟರ್ ಮಾಡೋದಕ್ಕೆ ಸೊ MSMEಗೆ ಇದು ಹೆಲ್ಪ್ ಮಾಡೋದಕ್ಕೇನೆ ಇಂಡಿಯಾಸ್ ಎಕ್ಸ್ಪೋರ್ಟ್ ಪ್ರಮೋಷನ್ ಮಿಷನ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದೆ. ಓಕೆ. ಸೊ ದಟ್ಸ್ ವೈ ಆಪ್ಷನ್ ನಂಬರ್ ಸೆಕೆಂಡ್ ಇಸ್ ದ ರೈಟ್ ಆನ್ಸರ್. So next option, question number 25th. Which of the following is the key function of a WTO dispute settlement body? Okay, so WTO dispute settlement body ಇದು DSB ಇದು. ಸೊ ಮೇನ್ ಅಥವಾ ಕೀ ಫಂಕ್ಷನ್ ಏನು ಅಂತ ಕೊಟ್ಟಿದ್ದಾರೆ. Okay, so read the options, all options, and then only you get the answer. So setting tariff for international trade, overseeing the implementation of a trade agreements, and option 3 is conducting regular review of national trade policies, and option 4 is settling trade disputes between the WTO members. Okay, the option 4 is the right answer. So ನಿಮಗೆ WTO ಅಂತ ಬಂದ ತಕ್ಷಣನೇ ನೀವು ಕಣ್ಣು ಮುಚ್ಕೊಂಡು ಹಾಕ್ಬೋದು. ಸೊ ಟ್ರೇಡ್ ಡಿಸ್ಪ್ಯೂಟ್ ನ ಸೆಟಲ್ಮೆಂಟ್ ಮಾಡೋದು ಬಿಟ್ವೀನ್ WTO ಮೆಂಬರ್ಸ್. ಅಟ್ ಪ್ರೆಸೆಂಟ್ 166 ಮೆಂಬರ್ಸ್ ಕಂಟ್ರೀಸ್ ಇದೆ. ಸೊ WTO ದಲ್ಲಿ ಅಂದ್ರೆ ಮೋಸ್ಟ್ ಆಫ್ 98% ಆಫ್ ಕಂಟ್ರೀಸ್ ಮೆಂಬರ್ ಆಗಿದೆ WTO ದಲ್ಲಿ. Okay, so the dispute settlement body DSB of the WTO handles complaints when one country feels another country is violating the trade rules. ಸೊ ಈಗ 166 ದೇಶಗಳ ಮೆಂಬರ್ ಆಗಿದೆ WTO ಅಲ್ಲಿ ಅಂತಂದ್ರೆ, ಸೊ ಯಾವ್ದಾದ್ರು ಒಂದು ಕಂಟ್ರಿ ಟ್ರೇಡ್ ಅಂದ್ರೆ WTO ಆಲ್ರೆಡಿ ಏನು ಪ್ರೊವಿಷನ್ಸ್ ಟ್ರೇಡ್ ಅಂಡ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇಟ್ಕೊಂಡಿರುತ್ತೆ ಟ್ರೇಡ್ ಬಗ್ಗೆ, ಸೊ ಅದನ್ನ ಏನಾದ್ರು ವೈಲೇಟ್ ಮಾಡಿದೆ ಅಂತಂದ್ರೆ ಇನ್ನೊಂದು ಕಂಟ್ರಿ ಮೆಂಬರ್ ಕಂಟ್ರಿನೇ ಆಗಿರ್ಬೇಕು ಅದನ್ನು, ಸೊ ಅದು ಅದ್ರ ಮೇಲೆ ಕಂಪ್ಲೇಂಟ್ ಅನ್ನ ರೈಸ್ ಮಾಡ್ಬೋದು. ಸೊ WTO ಅಂತದನ್ನ ಟ್ರೇಡ್ ಡಿಸ್ಪ್ಯೂಟ್ಸ್ ಅನ್ನ ಹ್ಯಾಂಡಲ್ ಮಾಡುತ್ತೆ. ಕ್ಲಿಯರ್? ಇಟ್ ಆಕ್ಟ್ ಲೈಕ್ ಎ ಕೋರ್ಟ್ ಫಾರ್ ಇಂಟರ್ನ್ಯಾಷನಲ್ ಟ್ರೇಡ್ ಇಶ್ಯೂಸ್. ನೋಡಿ, WTO ಕೋರ್ಟ್ ಇಂಟರ್ನ್ಯಾಷನಲ್ ಟ್ರೇಡ್ ಇಶ್ಯೂಸ್ಗೆ ಕೋರ್ಟ್ ಆಗಿ ಆಕ್ಟ್ ಅನ್ನ ಮಾಡ್ತಾ ಇದೆ. ಇಟ್ ಗಿವ್ ದ ಡಿಸಿಷನ್ ಅಂಡ್ ಎನ್ಶೂರ್ ದ ಮೆಂಬರ್ ಫಾಲೋ ದ WTO agreements. So therefore the key function is a settling trade disputes between a WTO members. Clear? So yes, ಈ ತರ ನೀವು ಒಂದೊಂದನ್ನು ಅನಲೈಸ್ ಮಾಡ್ತಾ ಓದ್ಕೊಂಡಾಗ ಸೊ ಡೆಫಿನೆಟ್ ಆಗಿ ನಿಮ್ ಎಲ್ಲಾ ಎಕ್ಸಾಮ್ಸ್ ಯೂಸ್ ಆಗುತ್ತೆ. Next question number 26th. According to Raymond Vernon ಪ್ರಾಡಕ್ಟ್ ಲೈಫ್ ಸೈಕಲ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್? ಸೊ ಯಾವ್ದು ಕರೆಕ್ಟ್ ಅಂತ ಕೇಳಿದರೆ, ಸೊ ನೀವು ನೋಡಿ, ನೀವು ಡಿಗ್ರಿಯಿಂದನೂ ಪ್ರಾಡಕ್ಟ್ ಲೈಫ್ ಸೈಕಲ್ ಬಗ್ಗೆ ಓದ್ಕೊಂಡೇ ಬಂದಿರ್ತೀರಾ. ಓಕೆ, ಸೊ ಬಟ್ ಇದು ಅಪ್ಲಿಕೇಶನ್ ಲೆವೆಲ್ ಕ್ವೆಶನ್ಸ್. ಸೊ ರೀಡ್ ದ ಆಲ್ ದಿ ಆಪ್ಷನ್ಸ್. ಆಲ್ ಪ್ರಾಡಕ್ಟ್ ಆರ್ ಗ್ಲೋಬಲಿ ಸ್ಟ್ಯಾಂಡರ್ಡೈಸ್ಡ್ ಅಟ್ ಅ ಟೈಮ್ ಆಫ್ ಲಾಂಚ್. So developing countries are the first to adapt and export new technology. So international trade is irrelevant in the maturity stage of a product. So new product are first produced, okay, and consumed in advanced country. Yeah. So, nodi, Raymond Horner product life cycle theory says new and innovative products are first invented, produced, and used in a developed or advanced countries. So after some time, when the product became common and standardized, so production shift to developing countries. Okay, so later developing country even export the product. Yeah, so ಅದನ್ನೇ ಆ ಥಿಯರಿ ಹೇಳುವಂಥದ್ದು. ಅಂದ್ರೆ ರೈಮಂಡ್ ವರ್ನನ್ ಪ್ರಾಡಕ್ಟ್ ಲೈಫ್ ಸೈಕಲ್ ಥಿಯರಿ ಏನ್ ಹೇಳುತ್ತೆ ಅಂತಂದ್ರೆ, ಸೊ ನೀವು ಅಥವಾ ಯಾವ್ದಾದ್ರು ಇನೋವೇಟಿವ್ ಪ್ರಾಡಕ್ಟ್ ಅನ್ನ ತಗೊಂಡ್ ಬಂದ್ರೆ, ಸೊ ಅದನ್ನ ಫಸ್ಟ್ ಇನ್ವೆಂಟೆಡ್ ಮಾಡಿದ್ರೆ, ಪ್ರೊಡ್ಯೂಸ್ ಮಾಡಿದ್ರೆ, ಅದನ್ನ ಡೆವಲಪ್ ನೇಷನ್ ಅಲ್ಲಿ ಅಥವಾ ಅಡ್ವಾನ್ಸ್ಡ್ ಕಂಟ್ರೀಸ್ ಅಲ್ಲಿ ಅದನ್ನ ಫಸ್ಟ್ ಯೂಸ್ ಮಾಡ್ಕೊಂತಾರೆ. ಸೊ ಆಫ್ಟರ್ ಸಮ್ ಟೈಮ್ಸ್ ಆ ಪ್ರಾಡಕ್ಟ್ ಅನ್ನ ಕಾಮನ್ ಆದ್ರೆ, ಅದು ಸ್ಟ್ಯಾಂಡರ್ಡೈಸ್ ಆಗಿ ತುಂಬಾ ಕಾಮನ್ ಆಗಿಬಿಟ್ರೆ, ಆ ಪ್ರೊಡಕ್ಷನ್ಸ್ ಅನ್ನ ಡೆವಲಪಿಂಗ್ ಕಂಟ್ರೀಸ್ ಕೂಡ ಶಿಫ್ಟ್ ಮಾಡ್ತಾರೆ. ಓಕೆ, ಹಾಗೆ ಡೆವಲಪಿಂಗ್ ಕಂಟ್ರೀಸ್ ಕೂಡ ಅದನ್ನ ಎಕ್ಸ್ಪೋರ್ಟ್. ಸೊ ದಿಸ್ ಇಸ್ ದ ಥಿಯರಿ ಸೆಟ್ ಆಫ್ ಪ್ರಾಡಕ್ಟ್ ಲೈಫ್ ಸೈಕಲ್ ಥಿಯರಿ ಬೈ ರೈಮಂಡ್ ವರ್ನನ್. ಕ್ಲಿಯರ್? ಸೊ ನಾವು ನೋಡ್ತಾನೆ ಇದೀವಿ. ಸೊ ಪ್ರಾಡಕ್ಟ್ ಲೈಫ್ ಸೈಕಲ್ ನ ಬಿಕಾಮ್ ಇಂದನೂ ಓದ್ಕೊಂಡೇ ಬಂದಿರ್ತೀವಿ. ಬಟ್ ಈ ತರ ಅಪ್ಲಿಕೇಶನ್ ಲೆವೆಲ್ ಕ್ವೆಶನ್ಸ್ ಅನ್ನ ಕೊಟ್ಟಾಗ, ಸೊ ನಾವು ಅದ್ರದ್ದು ಪ್ರಾಡಕ್ಟ್ ಲೈಫ್ ಸೈಕಲ್ ಇನ್ ಡೆಪ್ತ್ ಆಗಿ ಓದ್ಕೊಂಡಿರ್ಬೇಕು. ಸೊ ಹಂಗಾದ್ರೆ ಮಾತ್ರ ಆನ್ಸರ್ ನ ಮಾಡೋದಕ್ಕೆ ಸಾಧ್ಯ. ಎಸ್. ಸೊ ನೆಕ್ಸ್ಟ್ ಕ್ವೆಶನ್ ನಂಬರ್ 27.
ಸೊ ಯಾವ್ದ್ರ ಬಗ್ಗೆ ಕೇಳಿದ್ದಾರೆ ಅಂದ್ರೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಬಗ್ಗೆ ಕೇಳಿದ್ದಾರೆ. ಓಕೆ, ದ ಕರೆಂಟ್ ಅಕೌಂಟ್ ಆಫ್ ದ ಬ್ಯಾಲೆನ್ಸ್ the current account of balance of payment include export and import of goods and services. This one is right. ನಿಮಗೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಬಗ್ಗೆ ಕಂಪ್ಲೀಟ್ ನಾಲೆಜ್ ಇರಬೇಕಾಗುತ್ತೆ. ಸೊ ಸ್ಟೇಟ್ಮೆಂಟ್ 2 ಅಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ದ ಕ್ಯಾಪಿಟಲ್ ಅಕೌಂಟ್ ಇನ್ಕ್ಲೂಡ್ಸ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಅಂಡ್ changes in a foreign exchange reserve. That statement is also right. And ನಾನು ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ನಿಮ್ಗೆ ಪ್ರತಿಯೊಂದನ್ನು ಹೇಳ್ತಾ ಹೋಗ್ತೀನಿ ಇಂಟರ್ನ್ಯಾಷನಲ್ ಬಿಸ್ನೆಸ್. ಸೊ ಎಲ್ಲ ಈ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ಮೇಲೆ ಕಂಪ್ಲೀಟ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಶುರು ಮಾಡೋಣ. ಓಕೆ, ಸ್ಟೇಟ್ಮೆಂಟ್ 3 ಅಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ದ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಸರ್ಪ್ಲಸ್ okay always indicate a strong domestic economy and higher GDP growth. That is the wrong. ಓಕೆ, ಸೊ ಯಾವ್ದಾದ್ರು ನೇಷನ್ ಅಥವಾ ನಮ್ಮ ನೇಷನ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಸರ್ಪ್ಲಸ್ ಇದೆ ಅಂತಂದ್ರೆ, ಸರ್ಪ್ಲಸ್ ಇದೆ ಅಂದ ತಕ್ಷಣ ಅದು ಸ್ಟ್ರಾಂಗ್ ಎಕನಾಮಿ ಅಥವಾ ಸ್ಟ್ರಾಂಗ್ ಡೊಮೆಸ್ಟಿಕ್ ಎಕನಾಮಿ ಇದೆ, GDP ಗ್ರೋತ್ ತುಂಬಾ ಚೆನ್ನಾಗಿದೆ ಅಂತ ಅರ್ಥ ಅಲ್ಲ. ಸೊ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಸರ್ಪ್ಲಸ್ ಇದೆ ಅಂತಂದ್ರೆ ಇಟ್ ಮೇ ಅಕರ್ಸ್ ಡ್ಯೂ ಟು ಲೋ ಇಂಪೋರ್ಟ್ಸ್. ಓಕೆ, ಇಂಪೋರ್ಟ್ ಅನ್ನ ನಾವು ಬೇರೆ ಕಡೆಯಿಂದ ಬೈ ಮಾಡ್ಕೊಳ್ಳೋದನ್ನ, ಇಂಪೋರ್ಟ್ ಮೀನ್ಸ್ ಬೈ ಮಾಡ್ಕೊಳ್ಳುವಂಥದ್ದು. ಸೊ ನಾವು ಬೇರೆ ಕಡೆಯಿಂದ ಬೈ ಮಾಡ್ಕೊಳ್ಳುವಂಥದ್ದನ್ನ ಅಥವಾ ಇಂಪೋರ್ಟ್ ಅನ್ನ ಕಡಿಮೆ ಮಾಡ್ಕೊಂಡಿರ್ತೀವಿ. ಸೊ ಕಡಿಮೆ ಮಾಡಿದ್ರೆ ಇಂಪೋರ್ಟ್ ನಾವು ಕಡಿಮೆ ಮಾಡಿ ಜಾಸ್ತಿ ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ ಅಂತಂದ್ರೆ ನಮ್ಗೆ ಸರ್ಪ್ಲಸ್ ಆಗಿರುತ್ತೆ. ಓಕೆ, ಸೊ ಡ್ಯೂ ಟು ಲೋ ಇಂಪೋರ್ಟ್ ಇಸ್ ನಾಟ್ ಅ ಹೈ GDP ಗ್ರೋತ್. ಸೊ ಅದರಿಂದ ಆ ಸ್ಟೇಟ್ಮೆಂಟ್ ಸ್ಟ್ರೈಟ್ ಅವೇ ಕ್ವಶನ್ಸ್, ಇದು ತುಂಬಾ ಬೇಸಿಕ್ ಕ್ವಶನ್ಸ್. ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತ ಬಂದಾಗ ಇಸ್ ಬೇಸಿಕ್ ಕ್ವಶನ್ಸ್, ಇದೇನು ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸ್ ಏನಲ್ಲ. ಓಕೆ, ಸೊ ನಿಮ್ಗೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಬಗ್ಗೆ ಸ್ವಲ್ಪ ನೀವು ಓದ್ಕೊಂಡಿದ್ರು ಆರಾಮಾಗಿ ಕ್ವಶನ್ ಆನ್ಸರ್ ಅನ್ನ ಮಾಡ್ಬೋದು. ಎಸ್, ಸೊ ಸ್ಟೇಟ್ಮೆಂಟ್ 1 is correct. Okay, so the current account covers trade of goods, trade of services, remittances and income, receipts as well as the payments. Clear? So ಅಲ್ಲಿ ನಿಮಗೆ ಕ್ವಶನ್ ಅಲ್ಲಿ ಸ್ಟೇಟ್ಮೆಂಟ್ 1 ಅಲ್ಲಿ the current account of balance of payment include export and import of both goods and services ಅಂತ ಕೊಟ್ಟಿದ್ದಾರೆ. That statement is wrong. So next statement second is also right. So capital account include foreign direct investment, portfolio investment and changes in a foreign exchange reserves. That is absolutely true. So capital account records investment for like FDI, FPA, loans and borrowings, changes in a foreign reserves. So ಇದೇ ತರ ಆರ್ಡರ್ ಅಲ್ಲಿ ನಾವು ರೆಕಾರ್ಡ್ ಮಾಡ್ತೀವಿ. ಓಕೆ, ಸೊ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಕ್ಯಾಪಿಟಲ್ ಅಕೌಂಟ್. So that's why that is statement 2 is the right answer, and statement 3 is incorrect. Why? So balance of payment surplus always indicate a strong economy and the higher GDP growth, but not always true, because so surplus can be happening due to so excess foreign borrowings adre, heavy remittance adre, low domestic demand adre, and the import reduce agidre, and it does not always mean a strong GDP growth. So I hope balance of payment ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸೊ ನೆಕ್ಸ್ಟ್ ಕ್ವೆಶನ್ ಅಬೌಟ್ trims. Okay, so this comes under the international business. Statement 1 ಅಲ್ಲಿ ನಿಮಗೆ trips require all WTO members to give minimum protection to things like patent, okay, copyrights and trademark ಅಂತ ಕೊಟ್ಟಿದ್ದಾರೆ. That's absolutely right. ಇಂಟಲೆಕ್ಚುಯಲ್ ಟ್ರೇಡ್ ನಿಮಗೆ ಟ್ರಿಪ್ಸ್ ಅಂತ ಬಂದಾಗ ಇಂಟಲೆಕ್ಚುಯಲ್ ಪ್ರಾಪರ್ಟಿಗೆ ಸಂಬಂಧಪಟ್ಟಿರುವಂತಹ ಒಂದು ಇದು ಅಗ್ರಿಮೆಂಟ್ಸ್. ಓಕೆ, ಸೊ ಅಲ್ಲೇ ನಿಮ್ಗೆ ಡೈರೆಕ್ಟ್ ಆಗಿ ಪೇಟೆಂಟ್, ಕಾಪಿರೈಟ್ ಮತ್ತೆ ಟ್ರೇಡ್ ಮಾರ್ಕ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಮಿನಿಮಮ್ ಪ್ರೊಟೆಕ್ಷನ್ಸ್ ಅನ್ನ WTO ಮೆಂಬರ್ಸ್ ಕಂಟ್ರಿಗೆ ಟ್ರಿಪ್ಸ್ ಕೊಡುತ್ತೆ. Okay, so next statement 2 is that TRIPS does not allow countries to use trade dissort rules like foreign companies to use a local product or a balance import and export. That statement also right. So next question is that TRIPS. So TRIPS allows countries to force companies to transfer technology or meet export target when they invest ಅಂತ ಕೇಳ್ತಾ ಇದ್ದಾರೆ. The statement is incorrect. It's not correct. So also does not allow forcing companies to transfer technology or meet the export target. Clear? So so TRIPS prohibit countries from imposing export obligations and local content requirement and force a technology transfer or a foreign investors. So clear? So
ಸೊ ನಿಮ್ಗೆ ಟ್ರಿಪ್ಸ್ ಮತ್ತೆ ಟ್ರಿಮ್ಸ್ ಬಗ್ಗೆ ಕಂಪ್ಲೀಟ್ ಆಗಿ ನಾಲೆಜ್ ಇರಬೇಕಾಗುತ್ತೆ. ಟ್ರಿಪ್ಸ್ ಆಸ್ ವೆಲ್ ಆಸ್ ದ ಟ್ರಿಮ್ಸ್. ಕ್ಲಿಯರ್? ಸೊ ಎಸ್. ಸೊ ನೆಕ್ಸ್ಟ್ ಕ್ವೆಶನ್ ನಂಬರ್ 29. Arrange the following types of capital flow from most stable ಅಂತಂದ್ರೆ ಕಾನ್ಸ್ಟೆಂಟ್ ಆಗಿರೋದು ಅಂಡ್ ಮೋಸ್ಟ್ volatile ಅಂತ ಕೇಳಿದ್ದಾರೆ. ಅಂದ್ರೆ ಫ್ಲಕ್ಚುಯೇಟ್ ಆಗುತ್ತೆ, ಚೇಂಜಸ್ ಆಗುತ್ತೆ. ಓಕೆ, ಸೊ ಫಸ್ಟ್ ನೀವು ಮೋಸ್ಟ್ ಸ್ಟೇಬಲ್ ಅಂತ ಕೇಳಿದ್ದಾರೆ. ಅಂದ್ರೆ ನಿಮ್ಗೆ ತುಂಬಾ ಯಾವುದು ಕಾನ್ಸ್ಟೆಂಟ್ ಆಗಿರುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂದ್ರೆ ನಿಮಗೆ ಗೊತ್ತಿರಬೇಕು, ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಅಂದ್ರೆ ಗೊತ್ತಿರಬೇಕು, ಅಂಡ್ ಎಕ್ಸ್ಟರ್ನಲ್ ಕಮರ್ಷಿಯಲ್ ಬಾರೋಯಿಂಗ್ಸ್ ಅಂದ್ರೆ ಏನು ಅಂತ ಗೊತ್ತಿರಬೇಕು, ನಾನ್ ರೆಸಿಡೆನ್ಸ್ ಇಂಡಿಯನ್ಸ್ ಡೆಪಾಸಿಟ್ಸ್ ಅಂದ್ರೆ ಏನು ಅಂತ ಗೊತ್ತಿರಬೇಕು. ಸೊ ಹಂಗಾದ್ರೆ ಮಾತ್ರ ಈ ಕ್ವೆಶನ್ಗೆ ನೀವು ಆನ್ಸರ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಮೋಸ್ಟ್ ಸ್ಟೇಬಲ್ ಅಂತ ಬಂದಾಗ ಸೊ ಆಬ್ವಿಯಸ್ಲಿ ನಿಮ್ಗೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಬರುತ್ತೆ. ಓಕೆ, ಸೊ ಯಾಕೆ ಅಂದ್ರೆ ಇದೊಂದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್. ಕ್ಲಿಯರ್? ಸೊ ನೋಡಿ, ಇನ್ವೆಸ್ಟರ್ ಪುಟ್ money into factories, office or a long-term projects. They can't withdraw easily. So it is a very stable. ಸೊ ಲಾಂಗ್ ಟರ್ಮ್ ಪ್ರಾಜೆಕ್ಟ್ಸ್ಗೆ ಎಲ್ಲ ಇನ್ವೆಸ್ಟ್ ಮಾಡಿರೋದ್ರಿಂದ, ಸೊ ಫ್ಯಾಕ್ಟ್ರಿ ಆಫೀಸ್ಗೆಲ್ಲ ಇನ್ವೆಸ್ಟ್ ಮಾಡಿರೋದ್ರಿಂದ ಅವ್ರು ಈಸಿಯಾಗಿ ಅದನ್ನ ವಿತ್ಡ್ರಾ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಓಕೆ, ಸೊ ಅದರಲ್ಲಿ ಮೋಸ್ಟ್ ಸ್ಟೇಬಲ್ ಆಗಿರುತ್ತೆ. ಸೊ ನೆಕ್ಸ್ಟ್ ಸೆಕೆಂಡ್ ಸ್ಟೇಬಲ್ ಯಾವ್ದಾಗಿರುತ್ತೆ ಅಂತಂದ್ರೆ ಸೊ NRI ಡೆಪಾಸಿಟ್ಸ್. ಅಂದ್ರೆ ಡೆಪಾಸಿಟ್ಸ್ made by non-resident Indians are relatively stable but can be withdrawn if interest rate or condition change. So withdraw ಮಾಡಬಹುದು but very less. Okay, so relate comparatively foreign direct investment ಬಗ್ಗೆ ಸ್ವಲ್ಪ fairly stable ಆಗಿರುತ್ತೆ. So next ನಿಮಗೆ external commercial borrowings is a less stable. Okay, so borrowings from foreign sources can be fluctuate depending on a global interest rate and a repayment. ಸೊ ನೆಕ್ಸ್ಟ್ ನಿಮ್ಗೆ ತುಂಬಾ ವೋಲಟೈಲ್ ಆಗಿ ಯಾವ್ದಿರುತ್ತೆ ಅಂದ್ರೆ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಇಸ್ ಹೈಲಿ ವೋಲಟಿಲಿಟಿ ಇರುತ್ತೆ. ಸೊ ಅಂದ್ರೆ ಇನ್ವಾಲ್ವ್ಸ್ ಇನ್ವೆಸ್ಟ್ಮೆಂಟ್ ಇನ್ ಶೇರ್ಸ್ ಅಂಡ್ ಸೆಕ್ಯೂರಿಟಿ. ಸೊ ಇನ್ವೆಸ್ಟರ್ ಕ್ಯಾನ್ ಕ್ವಿಕ್ಲಿ ಪುಲ್ ಔಟ್ ಫಂಡ್ಸ್, ಈಸಿಯಾಗಿ ತಗೊಂಡ್ಬಿಡ್ಬೋದು ಇನ್ವೆಸ್ಟರ್ಸ್. ಸೊ ವೆನ್ ಮಾರ್ಕೆಟ್ ಇಸ್ ಅನ್ಫೇವರ್, ಯಾವಾಗ ಮಾರ್ಕೆಟ್ ಫುಲ್ ಸ್ಲೋ ಡೌನ್ ಆಗಿರುತ್ತೆ, ಅನ್ಫೇವರಬಲ್ ಆಗಿರುತ್ತೆ, ತುಂಬಾ ಲಾಸ್ ಅಲ್ಲಿ ಇರುತ್ತೆ, ಅವಾಗ ಅವರು ಇನ್ವೆಸ್ಟರ್ ಈಸಿಯಾಗಿ ಪುಲ್ ಔಟ್ ಮಾಡ್ಕೋಬಹುದು ತುಂಬಾ ಫಂಡ್ಸ್ ಅನ್ನ. ಸೊ ಯಾವ್ದ್ರ ಮೇಲೆ ಹಾಕಿರ್ತಾರೆ, ಶೇರ್ಸ್ ಮತ್ತೆ ಸೆಕ್ಯೂರಿಟೀಸ್ ಮೇಲೆ ಹಾಕಿರುವಂತಹ ಫಂಡ್ಸ್ ಅನ್ನ ಈಸಿಯಾಗಿ ಪುಲ್ ಔಟ್ ಮಾಡ್ಕೋಬಹುದು. ಸೊ ಅದರಿಂದ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಇಸ್ ದ ಮೋಸ್ಟ್ ವೋಲಟಿಲಿಟಿ. ಓಕೆ, ಸೊ ಮೋಸ್ಟ್ ಸ್ಟೇಬಲ್ ಟು ಮೋಸ್ಟ್ ವೋಲಟಿಲಿಟಿ ಅಂತ ಬಂದಾಗ ಫಸ್ಟ್ ಒನ್ FDA ಅಂಡ್ NRI ಡೆಪಾಸಿಟ್ಸ್ ಅಂಡ್ ಎಕ್ಸ್ಟರ್ನಲ್ ಕಮರ್ಷಿಯಲ್ ಬಾರೋಯಿಂಗ್ಸ್, ಅಂಡ್ ಲಾಸ್ಟ್ ಒನ್ ಇಸ್ ಮೋಸ್ಟ್ ವೋಲಟೈಲ್ ಇಸ್ FPA. Yes. So next question number 30. So consider the following statement about CSR committee under the Companies Act 2013. So clear? So ನಿಮಗೆ CSR ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಕಮಿಟೀಸ್ ಬಂದಿರುವಂತದ್ದು ಅದ್ರ ಬಗ್ಗೆ ಗೊತ್ತಿರಬೇಕಾಗತ್ತೆ. ಸೊ ಅಲ್ಲಿ ಏನ್ ಕೇಳ್ತಾ ಇದ್ದಾರೆ, ಸಿ a CSR committee is a mandatory for all companies that fall under CSR obligations. So clear? So that one is right answer. So next, the CSR committee include at least one independent directors. ನೋಡಿ ಕಂಪ್ಲೀಟ್ ನಿಮಗೆ CSR ಬಗ್ಗೆ ಗೊತ್ತಿರಬೇಕಾಗುತ್ತೆ, ಅದರ ಕಮಿಟಿ ಬಗ್ಗೆ ಗೊತ್ತಾಗಿರ್ಬೇಕಾಗುತ್ತೆ. ಸೊ ಅದು ಯಾವಾಗ ಫಾರ್ಮ್ ಆಗಿದ್ದು, ಯಾವ ಕಂಪನೀಸ್ ಆಕ್ಟ್ ಅಂಡರ್ ಅಲ್ಲಿ ಫಾರ್ಮ್ ಆಗಿದ್ದು, ಅದರ ಸೆಕ್ಷನ್ಸ್ ಏನು. ಓಕೆ, ಸೊ ಎಷ್ಟು ಕಂಪನೀಸ್ ಟರ್ನ್ ಓವರ್ ಕ್ರಾಸ್ ಆದ್ರೆ CSR ಗೆ ಅವರು ಫಂಡ್ ಅನ್ನ ಕೊಡ್ಬೇಕಾಗುತ್ತೆ. ಸೊ ಪ್ರತಿಯೊಂದು ನಿಮ್ಗೆ ಕೂಡ ಗೊತ್ತಿರ್ಬೇಕಾಗುತ್ತೆ. ಓಕೆ, ಸೊ CSR committee is responsible for monitoring the implementation and recommending CSR policy to them. Yeah, so that's why the first one is the right answer and the A, B mark are correct. The third one is the wrong. Yeah, so every company meeting CSR criteria, so net worth is more than or equal to 500 crore. ಯಾವುದು net worth. So net worth is more than or equal to 500. So turnover ಅಂತ ಬಂದಾಗ, so yes, coming to turnover ಅಂತ ಬಂದಾಗ is more than or equal to 1000 crore. Net profit ಅಂತ ಬಂದಾಗ, yes, ಇದನ್ನ ಸಾಕಷ್ಟು ಬಾರಿ ಕ್ವೆಶ್ಚನ್ ಅನ್ನು ಕೇಳಿದ್ದಾರೆ ನಿಮಗೆ, is more than or equal to 5 crore. Okay, so ಇಷ್ಟು
ನಿಮಗೆ ಕ್ರೈಟೀರಿಯಾ ಇರುತ್ತೆ ಫರ್ CSR. ಸೊ ನೆಟ್ ವರ್ತ್ ಇಸ್ ಮೋರ್ ದೆನ್ 500. ಸೊ ಟರ್ನ್ ಓವರ್ ಇಸ್ ಮೋರ್ ದೆನ್ 1000 crore. ಸೊ ಅಥವಾ ನೆಟ್ ಪ್ರಾಫಿಟ್ ಇಸ್ ಮೋರ್ ದೆನ್ 500 crore. ಸೊ ಮಸ್ಟ್ ಫಾರ್ಮ್ ಅ CSR ಕಮಿಟಿ. ಸೊ ಎವ್ರಿ ಕಂಪನಿ ಕೂಡ ಈ CSR ಕ್ರೈಟೀರಿಯಾ ಒಳಗಡೆ ಬಂದ್ರೆ, ಅದೇನಾದ್ರು ಈ CSR ಕ್ರೈಟೀರಿಯಾನ ಮೀಟ್ ಮಾಡಿದ್ರೆ, ಸೊ ಅದು ಮಸ್ಟ್ ಅಂಡ್ ಶುಡ್ CSR ಕಮಿಟಿನ ಫಾರ್ಮ್ ಮಾಡಲೇಬೇಕಾಗುತ್ತೆ. ಸೊ CSR ಕಮಿಟಿ ಯಾವಾಗ ಮ್ಯಾಂಡೇಟರಿ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಕ್ಲಿಯರ್? ಸೊ ಅದನ್ನೇ ಹೇಳ್ತಾ ಇದ್ದು, CSR ಕಮಿಟಿ ಇಸ್ ಮ್ಯಾಂಡೇಟರಿ ಫಾರ್ ಆಲ್ ಕಂಪನಿ ದಟ್ ಫಾಲ್ ಅಂಡರ್ ದ CSR ಆಬ್ಲಿಗೇಷನ್ಸ್. ಹೌದು, ಈ ಆಬ್ಲಿಗೇಷನ್ ನಾನು ಹೇಳಿದ್ನಲ್ಲ, ನೆಟ್ವರ್ಕ್, ಟರ್ನ್ ಓವರ್, ನೆಟ್ ಪ್ರಾಫಿಟ್ ಅಂತ. ಸೊ ಈ CSR ಆಬ್ಲಿಗೇಷನ್ಸ್ ಒಳಗಡೆ ಅದೇನಾದ್ರೂ ಬಂದ್ರೆ, ಅದ್ರೊಳಗಡೆ ಬಂದ್ರೆ, ಸೊ ಪ್ರತಿಯೊಂದು ಕಂಪನೀಸ್ ಕೂಡ CSR ಕಮಿಟಿ ಮ್ಯಾಂಡೇಟರಿ ಆಗುತ್ತೆ. ಸೊ ಒನ್ ಇಂಡಿಪೆಂಡೆಂಟ್ ಡೈರೆಕ್ಟರ್ ಡೆಫಿನೆಟ್ ಆಗಿ ಇರಲೇಬೇಕಾಗುತ್ತೆ. Clear? So yes, and function of yes, at least one independent director ಬೇಕಾ? Yes, at least 3 directors ಇರ್ತಾರೆ, including at least 3 directors ಅಲ್ಲಿ at least 1 independent director ಇರ್ತಾರೆ. Okay, yes. So next function of the CSR committee ಅಂದಾಗ, the committee formulated, okay, and recommend CSR policy to board and monitor its implementation. Okay, so C is also right. So that's why all are correct, not A, B only correct. Sorry. So all are right answer. Clear? So all are right answer. So CSR committee is responsible for monitoring the implementation and recommend the CSR policy to the board. ಸೊ ಕರೆಕ್ಟ್ ಆಗಿ ಮಾನಿಟರಿಂಗ್ ಮಾಡ್ತಾ ಇದ್ದಾರೆ, ಇಂಪ್ಲಿಮೆಂಟೇಷನ್ಸ್ ಮಾಡ್ತಾ ಇದ್ದಾರೆ, ಮಾನಿಟರ್ ಮಾಡ್ತಾ ಇದ್ದಾರೆ, ಅದನ್ನೆಲ್ಲ ಚೆಕ್ ಮಾಡುವಂಥದ್ದು. ಸೊ CSR ಪಾಲಿಸಿ ಬೋರ್ಡ್ ಏನಿರುತ್ತೆ ಅವ್ರಿಗೆ ರೆಕಮೆಂಡ್ ಮಾಡೋದು ಕೂಡ ಅದರ ಒಂದು ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಸೊ CSR ಮ್ಯಾಂಡೇಟರಿ ಆಗಿರುತ್ತೆ. ಯಾವ್ದೆಲ್ಲ ಕಂಪನಿ CSR ಆಬ್ಲಿಗೇಷನ್ಸ್ ಒಳಗಡೆ ಬರ್ತಾ ಇದೆ, ಸೊ ಅಲ್ಲಿಗೆಲ್ಲ CSR ಕಮಿಟಿ ಮ್ಯಾಂಡೇಟರಿ ಆಗಿರುತ್ತೆ. ಸೊ 1 ಇಂಡಿಪೆಂಡೆಂಟ್ ಡೈರೆಕ್ಟರ್ ಇರಲೇಬೇಕಾಗುತ್ತೆ. ಅಟ್ಲೀಸ್ಟ್ 3 ಇಂಡಿಪೆಂಡೆಂಟ್ ಡೈರೆಕ್ಟರ್ಗೆ ಅಟ್ಲೀಸ್ಟ್ 1 ಇಂಡಿಪೆಂಡೆಂಟ್ ಡೈರೆಕ್ಟರ್ ಇನ್ಕ್ಲೂಡ್ ಆಗಿರ್ತಾರೆ. ಸೊ ಮತ್ತೆ CSR ಕಮಿಟಿ ರೆಸ್ಪಾನ್ಸಿಬಿಲಿಟಿ ಏನಾಗಿರುತ್ತೆ ಅಂದ್ರೆ, ಒಂದು ಇಂಪ್ಲಿಮೆಂಟೇಷನ್ ಮಾನಿಟರಿ ಮಾಡುವಂಥದ್ದು ಅಂಡ್ ರೆಕಮೆಂಡ್ CSR ಪಾಲಿಸಿ ಟು ದ ಬೋರ್ಡ್ಸ್. ಎಸ್. ಸೊ CSR ಆಬ್ಲಿಗೇಷನ್ಸ್ ಅಂತ ಬಂದಾಗ ನಿಮ್ಗೆ ಇದ್ರ ಬಗ್ಗೆ ಕಂಪ್ಲೀಟ್ ನಾಲೆಜ್ ಇರ್ಬೇಕು. ಸೊ ಕ್ಲಿಯರ್? ಸೊ ನೆಟ್ ವರ್ತ್ ಮೋರ್ ದೆನ್ 500 crores, ಟರ್ನ್ ಓವರ್ ಮೋರ್ ದೆನ್ 1000 crores, ನೆಟ್ ಪ್ರಾಫಿಟ್ ಇಸ್ ಮೋರ್ ದೆನ್ 5 crores. ಕ್ಲಿಯರ್? ಸೊ ಎಸ್, ನೆಕ್ಸ್ಟ್ ಕ್ಲಾಸ್ ಅಲ್ಲಿ 31st ಕ್ವೆಶನ್ ಇಂದ ಕಂಟಿನ್ಯೂ ಮಾಡ್ತಾ ಹೋಗೋಣ. ಸೊ ಎಸ್, ಥ್ಯಾಂಕ್ ಯು ಸೋ ಮಚ್. ನಿಮಗೆ ಇದು ಸೆಷನ್ ಮುಗಿದ ತಕ್ಷಣ, ಅಂದ್ರೆ 1 to 100 ಕ್ವೆಶನ್ ಮುಗಿದ ತಕ್ಷಣ ನಾನು ಟೆಲಿಗ್ರಾಮ್ ಅಲ್ಲಿ ಇದನ್ನ ವಿಡಿಯೋ ಹಾಕ್ತೀನಿ. ಸೊ ಅದನ್ನ ರೆಫರ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್.